ಪಾತ್ರೆ, ಪಡಗ ಇತ್ಯಾದಿಗಳು ಸಾಕಷ್ಟು ಪ್ರಮಾಣದಲ್ಲಿ ಆಗಿದೆ. ಮತ್ತು ಇನ್ನೂ ಆಗ್ತಾನೇ ಇವೆ, ಹೊಸ ಹೊಸ ಸಂಶೋಧನೆಗಳಾಗ್ತಾನೆ ಇವೆ. ಇನ್ನೂ ಮನುಷ್ಯನ ಒಂದು ಬದುಕನ್ನ, ಜೀವನವನ್ನ ಇನ್ನು ಬಹಳಷ್ಟು ಪ್ರಕಾರದಿಂದ ಸಮೃದ್ಧ ಮಾಡಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಮನುಷ್ಯನ ಕೌಟುಂಬಿಕ ಜೀವನದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ. ಮೊಬೈಲ್ ಫೋನ್, ವಸ್ತುಗಳ ಒಂದು ರಚನೆಯಲ್ಲಿ ಅಷ್ಟೊಂದು ವ್ಯತ್ಯಾಸ ಆಗಿದೆ. ಇಷ್ಟೆಲ್ಲ ಈ ರೀತಿಯಾಗಿ ಸಮೃದ್ಧವಾಗಿ ನಮ್ಮ ಜೀವನ ದಿವಸಕ್ಕ ಬಹಳಷ್ಟು ಬೆಳೆದುಕೊಂಡು ಹೋಗಿರೋದನ್ನ ನೋಡಿ ನಮ್ಗೇನು ಅನಿಸ್ತದೆ ಅಂದ್ರೆ ನಾವು ಬಹಳಷ್ಟು ಸುಧಾರಿಸಿದ್ದೀವಿ. ಆದ್ರೆ ನಾವು ದಿವಸಕ್ಕೆ ಅಷ್ಟು ಕೆಳಮಟ್ಟಕ್ಕೆ ಹೊಂಟೀವಿ ಅನ್ನೋ ಕಲ್ಪನಾ ಇಲ್ಲ. ಇವತ್ತಿನ ಮನುಷ್ಯನ ಮನಸ್ಥಿತಿ ನೋಡಿದ್ರೆ ನಾವು ಎಷ್ಟೊಂದು ಕೆಳಮಟ್ಟಕ್ಕೆ ಬಂದಾನೆ ಅನ್ನೋದನ್ನ ನಮಗೆ ವಿಚಾರ ಮಾಡೋ ದೃಷ್ಟಿಕೋನನೇ ಕಡಿಮೆ ಆಗ್ತದೆ. ನಾವು ಯಾವ ದೃಷ್ಟಿಯಿಂದ ವಿಚಾರ ಮಾಡ್ತೀವೋ ಆ ದೃಷ್ಟಿಯಿಂದ ನಮ್ಗೆ ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತಿಲ್ಲ. ಇವತ್ತು ನಾವು ನೋಡ್ತೀವಿ ಸಮಾಜದಲ್ಲಿ ಬರೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೋಡಿದ್ರೆ ಎಂಥ ಒಂದು ಆಘಾತಗಳು, ಅರ್ಥಾತ್ ಏನು ಅಂದ್ರೆ ಪ್ರಸಂಗಗಳು, ಸಂದರ್ಭಗಳು ಮತ್ತು ಎಷ್ಟೊಂದು ಹೀನ ಭಾವನೆಗಳು ಸಮಾಜದಲ್ಲಿ ಬೆಳೀತಾ ಇದೆ. ತರುಣರಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಎಷ್ಟೊಂದು ಅನೈತಿಕವಾಗಿರ್ತಕ್ಕಂತಹ ಒಂದು ಸಂದರ್ಭಗಳು ಅಧಿಕ ಬರ್ತಾವೆ. ಪ್ರವೃತ್ತಿ ಉಂಟಾಗ್ತಾ ಇದೆ ಸಮಾಜದಲ್ಲಿ. ಇವತ್ತಿ ಸಹ ಶಿಕ್ಷಣ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಸಮಸ್ಯೆಗಳಿಗೆ ಕಾರಣ ಆಗಿದೆ. ನಮಗನಿಸ್ತದೆ ಇವತ್ತು ನಾವು ಮೊಬೈಲು, ಟಿವಿ ತಯಾರು ಮಾಡಿದ್ವಿ. ಕಳೆದ 100 ವರ್ಷಗಳಲ್ಲಿ ಇದೆಲ್ಲ ಆಗಿರಬಹುದು. 70-80 ವರ್ಷಗಳಲ್ಲಿ, 100 ವರ್ಷಗಳಲ್ಲಿ. ಇದಕ್ಕೂ ಮುಂಚೆ ಜೀವನ ಬಾಳೇ ಇಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಪ್ರಪಂಚದಲ್ಲಿ ಮನುಷ್ಯನ ಜೀವನ ಅವಾಗೇನು ಸುಖ ಇದ್ದಿದ್ದಿಲ್ಲ ಏನು ಜನರಿಗೆ. ಇವಾಗ ನಾವು ಬಹಳ ಸುಖಿ ಇದ್ದೀವಿ. ಈಗ ಎಷ್ಟೊಂದು ಸಮಸ್ಯೆಗಳು, ಎಷ್ಟೊಂದು ಪ್ರಶ್ನೆಗಳು, ಒಬ್ಬರಿಗೂ ಸಮಾಧಾನ ಇಲ್ಲ. ಎಲ್ಲರೂ ಏನಾದ್ರು ತಡೆಯುವ 108 ಚಿಂತೆ, 108 ತಾಪತ್ರಯಗಳು, ಕೋಟ್ಯಾಧೀಶನಿರ್ಕೋ, ಲಕ್ಷಾಧೀಶದಲ್ಲಿ ಮುಂದೆ ಮಕ್ಕಳ ಭವಿಷ್ಯ ಹಂಗಾದಿ, ಅವ್ರ ಶಿಕ್ಷಣ ಹಂಗಾದಿ, ಅವ್ರ ಸಮಸ್ಯೆಗಳು ಎಂತೆಂಥವು. ಒಂದು ನಾವು ಹೊಲ ಏನದನ್ನು ಇಲ್ಲಿ 10,000 ರೂಪಾಯಿ ಎಕರೆದಂಗ 4 ಎಕರೆ 8 ಎಕರೆ ಹೊಲ ತಗೊಂಡಿವಿ. ಮುಂದೆ 2 ವರ್ಷಕ್ಕೆ ಅದಕ್ಕೆ ಹತ್ತಿರ ಹೊಲ ನಮ್ಗೆ ಕೇಳಿಕ್ ಹೋದ್ರ ಅವ 5 ಲಕ್ಷ ರೂಪಾಯಿ 1 ಎಕರೆ. ಇವತ್ತು ನಾವು ನೋಡ್ತೀವಿ 30, 35, 50 ಲಕ್ಷ ರೂಪಾಯಿ 1 ಎಕರೆ ಹೊಲ. ಪ್ರತಿಯೊಂದು ವಸ್ತುವಿನ ಇವತ್ತಿನ ನಾವು ವಿಚಾರ ಮಾಡಿ ನೋಡಿದ್ರೆ, ನಾವ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ 11 ಜನ ಇದ್ವಿ. ಅಜ್ಜ, ಅಜ್ಜಿ, ತಂದೆ, ತಾಯಿ, ನಾವು 5 ಜನ ಗಂಡಸು ಮಕ್ಕಳು, 2 ಹೆಣ್ಮಕ್ಳು. ನಮ್ಮ ತಂದೆಗೆ ಮಾಸ್ತರು 120 ರೂಪಾಯಿ ಅವ್ರಿಗೆ ಪಗಾರ. ಅದ್ರಾಗ ಅದಕ್ಕೆ ಸಾಲ ತೆಗೆದಿದ್ರು 40 ರೂಪಾಯಿ 30
ಕೊಡ್ತಿದ್ರು 80 ರೂಪಾಯಿದಾಗ ನಾವು ಆರಾಮಿದ್ವಿ. 10 ರೂಪಾಯಿದೊಳಗೆ ಸಂತೆ ಆಗ್ತಿತ್ತು. 1 ರೂಪಾಯಿ ಕೊಟ್ರೆ 14 ಸೇರು ಬೆಲ್ಲ ನಾನು ತಗೊಂಡ್ಬಂದಿದ್ದೆ. 12 ಎಣೆ ಕೊಟ್ಟು 1 ಸೇರು ಬೆಳ್ಳಿ ತಗೊಂಡ್ಬಂದಿದ್ದ. 150 ರೂಪಾಯಿ ಕೊಟ್ಟು 1 ತೊಲಿ ಬಂಗಾರ ಬರ್ತಿತ್ತು. ಅಲ್ಲ, ಅವಾಗೂ ಸಮಸ್ಯೆ ಇತ್ತು, ಅವಾಗೂ ಚಿಂತಿತ್ತು, ಅವಾಗೂ ಕಾಳಜಿ ಇತ್ತು. ಒಬ್ಬರ ಮನ್ಯಾಗ ನಮ್ಮ ಊರಾಗ ನಾವು ಹಳ್ಳಿ ಒಳಗೆ ಆಟವಾಡ್ತಿದ್ದವು. ಒಬ್ಬರ ಮನ್ಯಾಗ ರೇಡಿಯೋ ಇದ್ದಿದ್ದಿಲ್ಲ. ನಮ್ಮ ಮಾಸ್ತರ್ ಒಬ್ರು ನಾವು 5ನೇ ಒಂದು ರೇಡಿಯೋ ಬಂದ್ರು. ಅದನ್ನ ಹೆಗಲಿ ಹಾಕೊಂಡು ನಮ್ಮ ಮನೆ ಮುಂದೆ ಹಾಕಿ ಹೋಗ್ತಿದ್ರು. ಏನು ಹಾಕೋತ ಹೊಂಟದ್ರಿ ನಾವು ಹೊರಗೆ ನೋಡಿದ್ವಿ. ನಮ್ಮ ಮಾಸ್ತರ ಮಡಿವಾಳ ಮಾಸ್ತರ್ ಇದ್ರು. ನಾವು ಹತ್ರ ಹೋಗಿ ಕೇಳಿದೆ, ಗುರುಜಿ ಏನ್ರಿ ಇದು? ಇದು ಅಂದಿಷ್ಟ ಒಳಗ ಹಾಡುವುದಲ್ಲ. ಅವಾಗೆಲ್ಲೋ ಹೋಟೆಲ್ನಾಗ ಒಂದೊಂದು ರೇಡಿಯೋ ಇರ್ತಿದ್ವು. ಫೋನ್ ಇಲ್ಲ. ನಮ್ಮೂರು 20,000 ಜನಸಂಖ್ಯೆ ಆಗ್ತಿತ್ತು. ಅದು 14-15 ಸಾವಿರ ಅವಾಗ. ಆ ಊರಾಗ ಒಂದು ಫೋನ್ ಇಲ್ಲ. ಒಂದು ಓಣಿಗೆ ಯಾವಾಗಲೇ ಎಲ್ಲಾರು ಊಟಕ್ಕೆ ಸೇರಿದಾಗ ಆ ಓಣಿಯವರು ಈ ಓಣಿಯವರು ಎಲ್ಲಾರು ಒಂದು ಗುಡಿಯಾಗ ಏನಾದ್ರು ಫಂಕ್ಷನ್ ಇತ್ತು, ಅವಾಗೆಲ್ಲಾರು ಊಟಕ್ಕೆ ಬಂದಿದ್ವಿ ಅಂದ್ರೆ ಅವಾಗ ಸುಖದು ಕೇಳ್ಕೊಂಡ್ಬಿಟ್ವಿ ಅಂದ್ರೆ ಮತ್ತೊಮ್ಮೆ ಭೇಟಿ ಆಗೋ ತನಕ ಅವ್ರ ಸುಖ ಅವ್ರಿಗೆ, ನಮ್ ಸುಖ ನಮಗ, ಅವ್ರ ದುಃಖ ಅವ್ರಿಗೆ, ನಮ್ ದುಃಖ ನಮ್ಗೆ. ಎಷ್ಟು ಆರಾಮಿತ್ತು. ಮುಂಜಾನೆ ಎದ್ದುಕೊಳ್ಳಿಸು ಚಹಾ ಕುಡಿದ್ರೆ ಎದಕ್ಕೂ ಬೇಕು ಅವ್ರು ಚಹಾ ಹುಡುಗರು ಸಾಲಿ ಹೋದ್ರೇನು? ಅವ್ರು ಸಾಲಿ ಹೋಗು ಮುಂದೆ ಫೋನು, ದಾರ್ಯಾಗ ಫೋನು, ಮುಟ್ಟಿದ ಕೂಡಲೇ ಫೋನು. ಯಾಕಂದ್ರೆ ರಸ್ತೆದಾಗ ಏನದನೋ ಏನಿಲ್ಲೋ ಬರಲಿಲ್ಲ. ಎಷ್ಟರೇ ಒಂದು ಅಸ್ವಸ್ಥ ಜೀವನದ ಮನೆಯೊಳಗೆ ಕೋಟಿಗಟ್ಟಲೆ ದುಡ್ಡು ಬಿದ್ದಿರ್ತದೆ, ಪಡಿತಿರ್ತದೆ, ಖರೆ ಸಮಾಧಾನ. ನಮಗ ಆ ಹಿಂದಿನ ಕಾಲದ ಒಂದು ಜನಜೀವನದ್ದು ನಮ್ ತಲೆಯಾಗ ಬರ್ಲಿಕ್ಕೆ ಶಕ್ಕಿಲ್ಲ. ಅವಾಗೇನು ಇಷ್ಟೆಲ್ಲ ವಾಹನದ ಅನುಕೂಲತೆ ಇದ್ದಿದ್ದಿಲ್ಲ. ಹೋಗುವ ಅವಶ್ಯಕತೆನೂ ಅನಿಸ್ತಿದ್ದಿಲ್ಲ. ಒಂದು ಪತ್ರ ಬರೀತಿದ್ವಿ. ಇವಾಗ ನಾವು ಎಷ್ಟರೇ ನಮ್ಮ ಪ್ರಪಂಚ ಜಗತ್ತೇನದ ಅಂದ್ರೆ ಸುಧಾರಿಸೋದು ಬಂಟದ ಅಂತ ತಿಳ್ಕೊಂಡೀವಿ. ಆದ್ರೆ ಈ ಅವನತಿ ಕಡೆಗೂ ಅದು ಕೆಳಮಟ್ಟಕ್ಕೆ ಹೋಗ್ಲಿಕ್ಕೆ ಇದಕ್ಕೆ ನಮ್ಗೆ ವಿಚಾರ ವಿಶ್ಲೇಷಣೆ ಏನಿಲ್ಲ. ಯಾಕಂದ್ರೆ ನಮ್ಗೆ ವಿಚಾರ ಮಾಡೋದು ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಸತ್ಪುರುಷರ ದೃಷ್ಟಿಯಿಂದ ಜೀವನವನ್ನು ಕುರಿತು ವಿಚಾರ ಮಾಡಬೇಕು. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಭಾಗ ಚಾಪಿ ಮೇಲೆ ಗಡದ ನಿದ್ದಂತ ಶ್ರೀಮಂತ ಯಾರು ಅಲ್ಲ. ಯಾವ ಮನುಷ್ಯನಿಗೆ ಪಂಚ ಪಕ್ವಾನ್ ಆಗ್ಲಿ ಬೇಕರಿ ಒಳಗೆ ಸುಡುಗಾಡೆಲ್ಲ ತಿಂದು ಹೋಮ್ ಗಾಡಿ ಮೇಲೆ ಉಳ್ಳಾಡಿದ್ರು ನಿದ್ದಲ್ಲ ಅವನಂತ ದರಿದ್ರೆ ಅವ. ನಮ್ಮ ಭಾರತೀಯ ಒಂದು ಋಷಿ ಮುನಿಗಳಾಗಲಿ ಸಾಧು ಸಂತರಾಗಲಿ ಹೆಂಗಿದ್ದಾರೆ, ದೇ ಮೇಕ್ ಪಾವರ್ಟಿ ಫ್ಯಾಷನಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ನಾವಿವತ್ತು ಶ್ರೀಮಂತಿಗೆ ಬಂದು ಹತ್ತಿ ಬಿಡ್ತೀವಿ ಸ್ಪರ್ಧಾತ್ಮಕವಾಗಿ. ಅವನಕ್ಕಿಂತ ಹೆಚ್ಚು ನಾನ್ ಶ್ರೀಮಂತ, ನನ್ಗಿಂತ ಹೆಚ್ಚು ಅವನು. ಎಷ್ಟರ ಭ್ರಮ ಅಜ್ಞಾನ ನಮಗೆಲ್ಲ ಸೆಲ್ಫ್ ಹಿಪ್ನಟೈಸೇಷನ್, ಆತ್ಮ ಸಮೂಹ ಆಗಿದೆ. ನಾವೆಲ್ಲ ತಿಳ್ಕೊಂಡ್ಬಿಟ್ಟಿವಿ ದುಡ್ಡಿನಲ್ಲಿ ಸುಖ ಅಲ್ಲ. ಆದ್ರೆ ದುಡ್ಡಿನಲ್ಲಿರುವಷ್ಟು ದುಃಖ ಯಾವುದ್ರೊಳಗೂ ಇಲ್ಲ. ಭಗವಂತ ಯಾರ್ಯಾದ್ರೂ ದುಃಖ ಕೊಡ್ಬೇಕಾದ್ರೆ ಅವ್ನಿಗೆ ಯಾರು ಉಪಾಯ ಇಲ್ಲ. ಬಹಳಷ್ಟು ದುಡ್ಡು ಕೊಟ್ಟರೆ ದುಃಖ ಕೊಡ್ತಾನ, ಇದ್ದ ದುಡ್ಡು ಕಸ್ಕೊಂಡರೆ ದುಃಖ, ಇದ್ರೂ ದುಃಖ ಇದೆ. ಇಂಥ ಪರಿಸ್ಥಿತಿ ಒಳಗೆ ನಮ್ಗೆ ಏನಾದ್ರೂ ಚೂರು ವಿಚಾರ, ಏನಾದ್ರೂ ಶಾಂತಿ ಸಮಾಧಾನ ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಮಾಧಾನದ ಭಾವ, ನಮ್ಗೇನು ಒಂದು ಸೆಲ್ಫ್ ಹಿಪ್ನಟೈಸೇಷನ್ ಆಗಿದೆ, ನಮ್ದು ಬ್ರೈನ್ ವಾಶ್ ಆಗಿದೆ.
ಪಾಶ್ಚಾತ್ಯ ಸಂಸ್ಕೃತಿ ಹಾಗೂ ವೈಜ್ಞಾನಿಕ ಸಂಸ್ಕೃತಿಯ ಒಂದು ಪ್ರಭಾವದಿಂದಾಗಿ ನಮ್ಮ ಮೆದುಳು ಎಲ್ಲ ಏನಾಗ್ಬಿಟ್ಟದ ಅಂದ್ರೆ ವಾಶ್ ಔಟ್ ಆಗ್ಬಿಟ್ಟದ. ನಮ್ಮ ಸಂಸ್ಕೃತಿ ಹೋಗ್ಯದ, ನಮ್ಮ ಭಾರತೀಯ ಒಂದು ಪರಂಪರೆ ಹೋಗ್ಯದ, ಧರ್ಮ ಹೋಗ್ಯದ, ಕರ್ಮ ಹೋಗ್ಯದ. ಇವಾಗ ನಮಗೆ ಧರ್ಮದಲ್ಲಿ ವಿಶ್ವಾಸ ಇಲ್ಲ, ಅಧರ್ಮದಲ್ಲಿನೂ ವಿಶ್ವಾಸ. ಹಿಂಗ್ ಮಾಡಿದ್ರೆ ಅಧರ್ಮ ಆಗ್ತದಪ್ಪ, ಎಲ್ಲಿ ಅದು? ಹಿಂಗ್ ಮಾಡಿದ್ರೆ ಪುಣ್ಯದಲ್ಲಿ ಪುಣ್ಯ ಆಗ್ತದ, ಅದ್ರಾಗೂ ವಿಶ್ವಾಸ. ಹಿಂಗ್ ಮಾಡಿದ್ರೆ ಪಾಪ ಆಗ್ತದ, ಅದ್ರಾಗೂ ವಿಶ್ವಾಸ. ಹಿಂದೆ ನಮ್ಗೊಂದು ಸುದ್ದಿ ಅದನ್ನು ವಿಡಿಯೋದಾಗ ನೋಡಿದ ತೋರಿಸಿದ್ರು, ಎಷ್ಟು ಭಯಾನಕರ ಸಮಾಜದ ಪರಿಸ್ಥಿತಿ. BBB ಕಾಲೇಜ್ನಲ್ಲಿ ಒಂದು ಹುಡುಗಿನ ಒಬ್ಬ ಹುಡುಗ ಅವ್ನು ಚಾಕು ಹಾಕಿ ಹೊಡೆಯೋದನ್ನು ನೋಡಿದ್ರೆ ನಮಗೆ ನೋಡ್ಲಿಕ್ಕಾಗ. ಇವರೆಲ್ಲ ಸುಶಿಕ್ಷಿತರು, ಇವರೆಲ್ಲ ಗ್ರಾಜ್ಯುಯೇಟ್ಗಳು. ಎಷ್ಟೊಂದು ಹೀನ ಮಟ್ಟಕ್ಕೆ ಹೋಗಿದ್ದಾರೆ ಇವತ್ತು ನಮ್ಮ ವಿದ್ಯಾರ್ಥಿಗಳನ್ರಿ, ತರುಣರನ್ರಿ. ಬೆಂಗಳೂರಿನಲ್ಲಿ ಪರಿಸ್ಥಿತಿ, ಪುಣೆ, ಮುಂಬೈ, ಬೆಂಗಳೂರು, ನಮ್ಮ ಧಾರವಾಡ, ಹುಬ್ಬಳ್ಳಿ ಬಹಳ ಚಲೋ, ಹಳ್ಳಿಯಿಂದ ಬಹಳ ಚಲೋ. ಈಗ ಅದು ಸಹಿತ ವಾತಾವರಣ ಎಷ್ಟ ನಮಗೆ ತಿನ್ನೋ ವಾಸನ. ಏನ್ ತಿಂತಿರ್ತಾರ್ರಿ ಪೇಟೆಯಲ್ಲಿ, ಏನ್ ಮೊನ್ನೊಂದೆಲ್ಲೋ ಒಂದು ಬೋರ್ಡ್ ಓದಿದ್ವಿ, ನಮಗೆ ಬಹಳ ಮೋದಿ ಎಗ್ ರೈಸ್. ಪಾಪ ಮೋದಿನ ಎಲ್ಲಿ ತಗೊಂಡ್ಬಂದ್ರು ಎಗ್ ರೈಸ್. ನಾವು ಶಾಲೆ ಹೋಗುದು ಮೋದಿ ಎಗ್ ರೈಸ್. ಅಲ್ಲಿ ಚಂದ ಅಂಗಡಿಗಳ ಹೆಸರಿರ್ಬೇಕಿಲ್ಲ. ಸಂಸ್ಕೃತಿ ಅನ್ನೋದು ಒಂದು ಚೂರು ಉಳಿದಿಲ್ಲ. ಇಂಥದ್ರೊಳಗೆ ಏನ್ ಮಾಡೋದು? ಸುಧಾರಣೆ ಸುಧಾರಣೆ ಸುಧಾರಣೆ. ಎಲ್ಲ ರಾಜಕಾರಣಿಗಳು ಬರ್ತಾರೆ, ನಾವು ಸುಧಾರಣೆ ಮಾಡಿ. ಸಮಾಜಕಾರಣಿಗಳು ಬರ್ತಾರೆ, ನಾವು ಸುಧಾರಣೆ. ಸುಧಾರಣೆ ಅಂದ್ರೆ ಏನು ತಿಳ್ಕೊಂಡ್ರು ನಾವು? ಸುಮ್ಮನೆ ಏನ್ ದೊಡ್ಡ ಒಂದು ಮನೆ ಕಟ್ಟಿಸಿ ಮನೆ ಮುಂದೆ ಒಂದ್ 2-3 ಗಾಡಿ ನಿಂದಿಸ್ಕೊಂಡು ಚಂಚಂದನು ಅಂಗಿ, ಚಂಚಂದನು ಏನು ಸುಟ್ಟು ಹುಡುಗಾಡು, ಎಂತೆಂತವರೇ ಅಂಗಿ ಹಾಕೊಂಡು ಅಡ್ಡಾಡೋದು, ಎಂತೆಂತವರೇ ಡ್ರೆಸ್ ಹಾಕೊಂಡು ಅಡ್ಡಾಡೋದು. ಇದನ್ನು ಸುಧಾರಣೆ ಲಕ್ಷಣ. ಮಹಾರಾಜರು ಸುಧಾರಣೆ ಶಬ್ದ ಅರ್ಥ ಹೇಳ್ತೇವೆ. ಸು ಅಂದ್ರೆ ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸುವುದು. ಯಾರು ತಮ್ಮ ಹೃದಯದಲ್ಲಿ ಒಳ್ಳೆ ವಿಚಾರಗಳನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಯಾರು ತಮ್ಮ ಹೃದಯದಲ್ಲಿ ಭಗವಂತನನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಅತ್ಯಂತ ಸುಪ್ರೀಂ ವಸ್ತು ಯಾವುದನ್ನು ಭಗವಂತ, ಅವನನ್ನು ಯಾರು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೋ ಅವನು ಸುಧಾರಿಸ್ತಾರೆ. ಅದು ಸುಧಾರಣೆ. ಅಂಥವ್ರು ಯಾರು ಅಂದ್ರೆ ಸಾಧು ಸತ್ಪುರುಷರೇ ಅಲ್ಲ. ನಾವು ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮಹಾರಾಜರು ಉಂಟಾಗಿ ಏನ್ರಿ ಅವ್ರ ಜೀವನ? ಬಡತನ ಅಂದ್ರ ದಾರಿದ್ರ್ಯ ಅಂದ್ರೆ ಅಷ್ಟ ದಾರಿದ್ರ್ಯ ಕಾಲು ಮುಟ್ಕೊಂಡು ಅವ್ರ ನಾಟಿದ್ದರು. 4 ದಿವಸ ಅವ್ರ ಮಕ್ಕಳಿಗೆ ಒಂದು ಗಂಜಿ ಮಾಡ್ಕೊಂಡು ಕುಡಿಬೇಕಂದ್ರೆ ಮನ್ಯಾಗ ಒಂದು ಬಿಟ್ಟಿಲ್ಲ. ಅಂಥ ಪರಿಸ್ಥಿತಿ ಒಳಗ ಆ ಮನುಷ್ಯ ಶಾಂತವಾಗಿ ಮುಂಜಾನೆ ಎದ್ದು ಕೂಡಲೇ ಹೋಗಿ ಗುಡ್ಡೆತ್ತ ಗುಡ್ಡದ ಮೇಲೆ ನಾಮಸ್ಮರಣೆ ಮಾಡ್ಕೊಂಡು ಕೂತು ಒಂದು ಸಂಜೆನಾಗ ಮನೆಗೆ ಬರ್ತಾರೆ. ಹೆಂಡತಿ ಮಕ್ಕಳು ಉಪವಾಸ. ಎಷ್ಟೋ ಮಂದಿ ಕೇಳ್ತಾರೆ, ನಮ್ಮ ಹೇಳ್ರಿ ದುಡಿದ ಅವನಿಗೆ ಹೊಟ್ಟಿಗೆ ಹಾಕುದು ಅವನ ಕರ್ತವ್ಯ ಕರ್ತವ್ಯ. ಆದ್ರೆ ಒಳಗಿನಿಂದ ಪ್ರವೃತ್ತಿನೇ ಇಲ್ಲ, ಮನಸ್ಸಿನಾಗ ಬರಂಗಿಲ್ಲ. ನಾನು ಭಗವಂತನ ಭಕ್ತಿ ನಾಮಸ್ಮರಣೆ ಬಿಟ್ಟು ಪ್ರಪಂಚದ ಒಂದು ಇದರೊಳಗೆ ಬೀಳ್ಬೇಕು ಅನ್ನುವಂಥ ಪ್ರವೃತ್ತಿ ನನಗೆ. ನಾವು ಬರೀ ಕರ್ತವ್ಯ ಅಂತೀವಿ. ಅವರು ನಮ್ಮಂಗ ಇದರೊಳಗೆ ಬಿದ್ದಿದ್ರೆ ಇವತ್ತು ನಾವು ಜ್ಞಾನದೇವ ತುಕಾರಾಮ್ ಜ್ಞಾನದೇವ ತುಕಾರಾಮ್ ಅಂತಿದ್ವಿ. ಮತ್ತು ಅವ್ರ ಪರಿಸ್ಥಿತಿ ನೋಡಿ, ಛತ್ರಪತಿ ಶಿವಾಜಿ ಅವರಿಗೆ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ವಸ್ತು, ಅಡಿವಿ, ತುಂಬಿ ಕೊಟ್ಟ ಅವ್ರ ಬಡತನ ನೋಡಿ, ಅವ್ರ ಪರಿಸ್ಥಿತಿ ನೋಡಿ, ಅವ್ರ ಹೆಂಡತಿಗೆ ಬಹಳ ಲೌಕಿಕ ಸ್ವಭಾವದ ಹೆಣ್ಮಗಳಾಗಿದ್ದು ಎಲ್ಲ ನೋಡಿ ಸಂತೋಷ ಆಯ್ತು. ನೆಲ ಮೈ ಮೇಲೆ ಹಾಕೊಂಡು 2 ಹುಡುಗರು ಅವಕ್ಕೂ ಹಾಕಿದ್ರು, ಭಾರಿ ಮನಸ್ಸಿಗೆ ಸಂತೋಷ. ಅಟಲ್ ತುಕಾರಾಮ್ ಮಹಾರಾಜರು ಬಂದ್ರು, ನೋಡಿದ್ರು, ಗುರ್ತ ಅವ್ರು ಯಾರು
ನಾನಿನ್ ಹೆಂಡತಿ ಅರಿ ಇದೆಲ್ಲ ಏನಿಲ್ಲ. ಇಲ್ಲ ಛತ್ರಪತಿ ಶಿವಾಜಿ ನಿಮ್ಗೆ ಗುರುಗೋಲೆ ಕೊಡ್ತಾರೆ, ನಮಗದು ವಿಷ. ಅಮ್ಮ ವಿಷ್ಣುದಾಸ ಅನ್ನ ಮೃತ್ತಿಕಾ ಸಮಾನ, ಮಣ್ಣೆದ್ದಂಗ. ತುಕಾ ಮನೆ ಧನ ಗೋಮಾಂಸ ಸಮಾನ. ತುಕಾರಾಮ್ ಮಹಾರಾಜ್ ಹೇಳಿದ್ರೆ ನನಗೆ ಧನ ಅಂದ್ರೆ ಗೋಮಾಂಸ ಇದ್ದಂಗ. ನಾವು ಧನ ಅಂದ್ರೆ ಬಡ್ಕೊಂಡು ಸಾಯಿ. ಸತ್ಪುರುಷರ ಜೀವನದಲ್ಲಿ ನಾವು ನೋಡಂಗೇ ಇಲ್ಲ. ಇವತ್ತೇನಾದ್ರೂ ನಮ್ಮ ಭಾರತೀಯ ಸಂಸ್ಕೃತಿ ಅಥವಾ ಆಧ್ಯಾತ್ಮಿಕ ಪರಂಪರೆಗೆ ಏನಾದ್ರೂ ಪ್ರಪಂಚದೊಳಗೆ ಏನಾದ್ರೂ ಸ್ಥಾನ ಮಾನ ಮೌಲ್ಯ ಇದ್ದರೆ ಅದು ನಮ್ಮಂಥವ್ರ ಜೀವನ ನೋಡಿ ಅಲ್ರಿ, ಸಾಧು ಸತ್ಪುರುಷರ ಜೀವನ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಗೆ ಮಹಾನತೆ ಇರ್ತಾರೆ. ಅವ್ರು ಹೇಳಿದ್ರು ನಮ್ಮ ವಿಷ್ಣುದಾಸ್ ಅಂದ್ರೆ ಪ್ರತಿಕಾಸ ಭಗವಂತನ ಭಕ್ತರಾಗಿರೋ ನಮಗೆ ಇದೆಲ್ಲ ಮಣ್ಣಿದ್ರು ತೆಗೆದೋಗಿ ಅದನ್ನೆಲ್ಲ ಆ ಜನರು ನಿಮಗೂ ವಿಷಯ ಹೋಗ್ತಾರೆ, ನಾನು ಬೇಕು. ಅವಾಗ ಬಂದು ನೀವು ನಾನು ಹೆಂಡ್ತಿದ್ದೀನಿ, ನಿನ್ನ ನನಗೆ ಪ್ರೀತಿದ, ನಾನಾಗಿದ್ದೀನಿ, ಹೆಂಗ್ ವಿಷಯ ತಿನ್ಸಿ ಹೇಳು, ತೆಗೆದೋಗಿ ಅವನ್ನೆಲ್ಲ. ತೆಗೆದು ಹೋಗುತ್ತೆ ಅವನಲ್ಲ. ಛತ್ರಪತಿ ಶಿವಾಜಿ ಹಿಂದೆ ನೋಡಿದ್ದು ಪ್ರತಿಕ್ರಿಯೆ. ಮಹಾರಾಜನೊಬ್ಬ ಕೇಳಿ, ಮಹಾರಾಜ್ ನಿಮ್ ಪರಮಾತ್ಮವನ್ನು ಒಂದ ಶಬ್ದದಾಗಿ ಹೇಳಿ. ಮಹಾರಾಜರು ಪ್ರತಿಕ್ರಿಯೆ, ರೆಸ್ಪಾನ್ಸ್. ಪ್ರತಿಯೊಂದು ವಿಷಯದಲ್ಲಿ ಪ್ರತಿಕ್ರಿಯೆ ಏನಿದೆ ಅನ್ನೋದ್ರ ಮೇಲಿಂದ ನಿಮ್ಮಲ್ಲಿ ಎಷ್ಟು ಆಧ್ಯಾತ್ಮದ ಅಥವಾ ಇಲ್ಲ ನಿಮ್ಮ ವ್ಯಕ್ತಿತ್ವ ಥರ್ಮಾಮೀಟರ್ ನಿಮ್ ಪ್ರತಿಕ್ರಿಯೆ ಅನುಭವಿಸಿದೆ. ಪ್ರತಿಯೊಂದು ವಿಷಯದ ನಿಮ್ ಪ್ರತಿಕ್ರಿಯೆ ಏನದ ಅನ್ನೋದ್ರಿಂದ ನೀವು ಎಷ್ಟು ಇದ್ದೀರಿ ಅನ್ನೋದು ಗೊತ್ತಾಗ್ತದೆ. ಮನುಷ್ಯತ್ವದ ಭಾವನೆಯಿಂದಾಗಲಿ ಅಥವಾ ಒಂದು ಆಧ್ಯಾತ್ಮಿಕ ಭಾವನೆಯಿಂದಾಗಲಿ ನಮ್ಮ ಮಟ್ಟ ಏನದ ಅನ್ನೋದು ನಮ್ಮ ಪ್ರತಿಕ್ರಿಯೆ. ಎಷ್ಟರ ಸಾಮಾನ್ಯ ಹೀನ ಮಟ್ಟದ ನಮ್ಮ ಪ್ರತಿಕ್ರಿಯೆ ಇರ್ತಾವೆ ಅಂತಂದ್ರೆ ಅದಕ್ಕೆ ಏನೇನೋ ಮೌಲ್ಯನ ಇಲ್ಲ, ಮಹತ್ವನ ಇಲ್ಲ. ತುಕಾರಾಮ್ ಮಹಾರಾಜ್ ಹೇಳಿದ್ರು ನಮ್ಗೆ ಭಗವಂತನ ಭಕ್ತರಾಗಿದ್ರು ನಮಗೆಲ್ಲ ಮಣ್ಣಿದೆ. ನಮ್ಮ ಪ್ರತಿಕ್ರಿಯೆ ಏನಿದೆ, ತಲೆ ಹೋಗುವುದು ಏನೋ ಒಂಚೂಚಾರನ್ನಾಗಿ ಒಂದು 5 ರೂಪಾಯಿ ಒಂದು ನಾಣ್ಯ ಸಿಕ್ತು, ಒಂದು ಖುಷಿಯಾಗಿ ಒಂದು ಕಿಶೆದ ಹಾಕೋತೀವಿ. ಮನೆಗೆ ಹೋಗಿ ನಾವೊಂದು 5 ರೂಪಾಯಿ ಸಿಕ್ತು, 10 ರೂಪಾಯಿ ಸಿಕ್ತು, ತೆಗೆದು ತೋರಿಸಿಟ್ಟು ಕಿಸೆ ಕೊಂಡು ತೂಕ ಬಿದ್ದಿತ್ತು ಅಂದ್ರೆ ಅದು ಬಿತ್ತು ಹೋಗಿತ್ತು ಅಂದ್ರೆ ಎಂಥ ಸಿಕ್ಕಿತ್ತು ಹೋಗ್ಬಾರ್ದು. ಇದು ನಮ್ಮ ಪ್ರತಿಕ್ರಿಯೆ. ದರಿದ್ರ ತವರ ಕಲಾಕಾರ ಕಬೀರ ಸಬ್ ಜಗ ನಿರ್ಧನ ಧನವಂತ ನಹಿ ಕೋಯಿ. ಕಬೀರದಾಸ್ ಹೇಳ್ತಾರೆ, ಈ ಜಗತ್ತೆಲ್ಲ ದರಿದ್ರರಿಂದ ತುಂಬಿಕೊಂಡು ಇಲ್ಲಿ ಯಾರು ಧನವಂತರಿಲ್ಲ. ಧನವಂತ ಸೋ ಜಾನಿಯೇ ಜಾಕೆ ರಾಮನಾಮ ಧನು. ನಿಜವಾದ ಧನವಂತರು ಯಾರು ಅಂದ್ರೆ ಯಾರು ರಾಮ ನಾಮ ಅನ್ನುವಂತ ಧನವನ್ನು ಸಂಪಾದನೆ ಮಾಡಿದಾರೋ ಅವ್ರು ನಿಜವಾದ. ಬರೀ ದುಡ್ಡು ಏನದ ನಾವು ಶ್ರೀಮಂತಿಕೆಯ ಲಕ್ಷಣ ಆಗಲಿ ದರಿದ್ರತನದ ಲಕ್ಷಣ. ಚಿಂತಿ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನದ ಲಕ್ಷಣ ಅಂದ್ರೆ ದುಡ್ಡು. ಆಕೆಗೆ ಸಿಟ್ಟು ಬಂದ ಹಾಕಿರೋ ತೆಗೆದು ಶಿವಾಜಿ ಬಂದ ತಗೊಂಡಿದ್ರು. ಅವ್ರು ಹೇಳಿದ್ರು, ಶಿವ ಅಮಿ ಏಥೆ ಭಿಕಾರಿ ತರಿ ವೈಕುಂಠಾಚೆ ಅಧಿಕಾರಿ. ನಾವಿಲ್ಲಿ ಭಿಕಾರಿಗಳ ಜೊತೆ ಕಾಣಿಸ್ತೀವಿ ಖರೆ, ನಾವೀಗ ಒಂದು ಬಟನ್ ಹೊಡೆದ ವೈಕುಂಠದಿಂದ ಏನ್ ಬೇಕಂತ ನಮಗ್ ಬ್ಯಾಡ. ಇವ್ರು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಆದರ್ಶವಾಗಿರ್ತಕ್ಕಂಥ ಇವತ್ತು ಜ್ಞಾನೇಶ್ವರ ಮಹಾರಾಜರು ಭಗವಂತನ ಅವತಾರ ಅಂತೀವಿ ನಾವು. ಅಂಥ ಜ್ಞಾನೇಶ್ವರ ಮಹಾರಾಜರ ಜೊತೆಗೇನೆ ಜ್ಞಾನದೇವ ತುಕಾರಾಮ್, ಜ್ಞಾನದೇವ ತುಕಾರಾಮ್, ಕೋಟಿಗಟ್ಟಲೆ ಜನ ನಮ್ಮ ಹೆಸರು ಯಾರು ತಗೋತಾರೆ. ಮುಂಜಾನೆ ತಪ್ಪನೆ ಮುಂಜಾನೆ ಸುತ್ತ ಹೋಗಕ್ಕೆ 7 ಮಂದಿ. ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ನಮ್ಗೆ ಎತ್ತಲಾಗ ಲಕ್ಷ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಏನ್ ಮಾಡಿದ್ರೆ ನಮ್ಮ ಜೀವನ ನಿಜವಾಗಿಯೂ ಸಮಾಧಾನ ಪೂರ್ಣ ಆಗ್ತದೆ ಅನ್ನೋದು ಕಲ್ಪನಾ ಇಲ್ಲ. ಅದಕ್ಕಾಗಿ ಸತ್ಪುರುಷರ ಕಳಕಳಿ ಇರ್ತದೆ. ನೀವು ಭಗವಂತನ ನಾಮಸ್ಮರಣೆ ಮಾಡಿ, ಭಗವಂತನ ಭಕ್ತಿ ಮಾಡಿ.
ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಈ ಪ್ರಪಂಚದೊಳಗಿನ ಯಾವುದೇ ವಸ್ತುವಿನಿಂದ ನಾನು ಸಮಾಧಾನ ಪಡ್ಕೋತೀನಿ, ಇದು ನಮ್ಮ ಭ್ರಮ. ಯಾವುದೇ ವ್ಯಕ್ತಿಯಿಂದ ನನಗೆ ಸಮಾಧಾನ ಆಗ್ತದೆ, ಇದು ನಮ್ಮ ಭ್ರಮ. ಪ್ರಪಂಚ ಮಾಡಿ ಸುಖಿ ಆಗ್ತೀವಿ, ಭ್ರಮ. ಇವತ್ತಿನ ತನಕ ಜಗತ್ತಿನ ಇತಿಹಾಸದಲ್ಲಿ ಯಾವನು ಪ್ರಪಂಚ ಮಾಡಿ ಸುಖಿ ಆಗಿಲ್ಲ. ಒಂದು ಪ್ರಪಂಚ ಯಾಕೆ ಮಾಡ್ಬೇಕಾರೆ ಒದಗಿ ಬಂದದ ಅಂತ ಮಾಡ್ಬೇಕು. ನಮ್ಮ ಹಂಗ ಮನೋವಾಸನಾವ ಅಂತ ಮಾಡ್ಬೇಕು, ಇಚ್ಛಾವ ಅಂತ ಮಾಡ್ಬೇಕು. ಆದ್ರೆ ಅದೇನದ ಅಂದ್ರೆ ನಮಗೆ ಸಾಧನೆ ಅದ. ಈ ದಂಡಿಂದ ಆ ದಂಡಿಗೆ ಹೋಲಿಕ್ಕೆ ಹೆಂಗ ನಾವು ಒಂದು ಸಾಧನೆ ಇರ್ತದನೋ ಹಂಗ ಪ್ರಪಂಚದ ಮೂಲಕವಾಗಿ ನಾವು ಭಗವಂತನ ಕಡೆಗೆ ಹೋಗಬೇಕು ಅನ್ನೋ ಸಾಧನೆ. ಅದೇ ನಮ್ಮ ಜೀವನದ ಧ್ಯೇಯ ಅಲ್ಲ. ನಾವೇನು ಪ್ರಪಂಚ ಮಾಡ್ಲಿಕ್ಕೆ ಹುಟ್ಟಿ ಬಂದಿಲ್ಲ. ನಾವೆಲ್ಲರೂ ನಮ್ಮ ತಾಯಿ ಗರ್ಭದೊಳಗೆ ಇರ್ಬೇಕಾದ್ರೆ ಭಗವಂತ ಆ ಗರ್ಭವಾಸ ದುಃಖ, ಅನೇಕ ಜನ್ಮಗಳಲ್ಲಿ ಅನುಭವಿಸಿರೋ ದುಃಖಗಳನ್ನೆಲ್ಲ ನೆನಪು ಮಾಡಿಕೊಂಡು ನಾವು ಭಗವಂತನಿಗೆ ಪ್ರಾರ್ಥನಾ ಮಾಡಿದ್ವಿ. ನಾವೆಲ್ಲರೂ ಗರ್ಭದೊಳಗೆ ಇರ್ಬೇಕಾದ್ರೆ ಪ್ರಾರ್ಥನಾ ಮಾಡೇ ಬಂದೀವಿ. ಏನಂದ್ರ ಭಗವಂತ ಇದೊಂದು ಸಲ ಹೊರಗೆ ಬಂದೆ ಅಂದ್ರೆ ಈ ಪ್ರಪಂಚದಾಗ ಬೀಳಂಗಿಲ್ಲ ಅಂತ ಆದಿ ಮಾಡಿ ಬಂದ. ಗರ್ಭೋಪನಿಷತ್ನಾಗ ಹೇಳ್ತಾರೆ, ಹೊರಗೆ ಬಂದ ಕೂಡಲೇ ಅದ್ ಮಾತು ಬಿಟ್ವಿ. ಸೋಹಂ ಸೋಹಂ ಮರ್ದ್ವಿ, ಕೋಹಂ ಕೋಹಂ ಅಂತ ಕೂತ್ವಿ. ಮತ್ತೆ ಈ ಪ್ರಪಂಚದ ವಾಸನಾದ ಸಿಕ್ಕೊಂಡ್ವಿ. ಮತ್ತೆ ಸುಖ ದುಃಖ. ಪ್ರಪಂಚ ಮಾಡಿ ಇವತ್ತಿನ ತನಕ ಯಾರು ಸುಖಿಯಾಗಿ, ಪ್ರಪಂಚ ನಮ್ಮ ಜೀವನ ಧ್ಯೇಯ ಅಲ್ಲ. ಪ್ರಪಂಚ ಮಾಡಿ ನಮಗೆ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ದರ್ಶನ, ಸದ್ಗುರುಗಳಿಗೆ ಶರಣ ಹೋಗ್ಬೇಕು. ಅದೊಂದು ಅಷ್ಟು ನಮಗೆ ಸಾಧನೆ ಇರ್ತದೆ. ಆದ್ರಿಂದ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಈ ಪ್ರಪಂಚದ ನಮಗೇನಲ್ಲ ಸುಖದ ಸಾಧನೆ ಅಲ್ಲ. ನಾವು ಭಗವಂತನಿಗೆ ಸದ್ಗುರುಗಳಿಗೆ ಶರಣ ಹೋಗ್ಬೇಕು, ಅವನ ನಾಮಸ್ಮರಣೆ ಮಾಡಬೇಕು, ಅವನ ಭಕ್ತಿ ಮಾಡಬೇಕು. ಅಂದ್ರೆ ಮಾತ್ರ ಜೀವನದಲ್ಲಿ ಏನೋ ಸ್ವಲ್ಪ ಶಾಂತಿ ಸಮಾಧಾನ ಆಗುತ್ತೆ. ಇಲ್ಲದೆ ಇದ್ರೆ ಈ ಪ್ರಪಂಚದೊಳಗೆ ಏನೇನೋ ಸುಖ ಶಾಂತಿ ಸಮಾಧಾನ ಇನ್ನೂ ಬೇಕಾದಷ್ಟು. ಮಂಗಳ ಹೋಗಿ ಬರ್ಲಿ, ಚಂದ್ರನ ಮ್ಯಾಲ ಹೋಗ್ಲಿ, ಮಂಗಳ ಮ್ಯಾಲ ಹೋಗ್ಲಿ, ಸೂರ್ಯನ ಮ್ಯಾಲ ಹೋಗ್ಲಿ, ಏನೇನೋ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ. ನಾವು ಸುಮ್ಮನೆ ಒಂದು ಭ್ರಮಕ್ಕೆ ಬಿದ್ದೀವಿ ಅಷ್ಟೇ. ನಮಗೇನ್ ಆಗ್ಬೇಕಾಗಿದೆ ಅಂದ್ರೆ ಡಿಹಿಪ್ನಾಟೈಸೇಷನ್ ಆಗ, ದುಡ್ಡಿನಲ್ಲಿ ಸುಖ ಇಲ್ಲ ಅನ್ನೋದು ನಮ್ಮ ತಲೆಯಾಗ ಗಟ್ಟಿ ಕೂಡ್ಬೇಕು. ಮತ್ತೆ ಅದರೊಳಗೆ ಸುಖ ಅದ, ನಾಮಸ್ಮರಣೆ ಒಳಗೆ ಸುಖ ಅದ ಅಂತ ನಮಗ ಅನಿಸ್ಬೇಕು. ಅಂದ್ರೆ ಮಾತ್ರ ಏನಾದ್ರೂ ಜೀವನ ಒಂದ್ ಸ್ವಲ್ಪ ಶಾಂತಿ ಸಮಾಧಾನ ಕಡೆ ಅರ್ಥಾತ್ ಹೊರಡ್ಲಿಕ್ಕೆ ತೊಡಗೇದ ಅಂತ. ಆದ್ರಿಂದ ಸಾಧು ಸತ್ಪುರುಷರ ಕಳ್ಕಳಿ ಏನಿರ್ತದೆ ಅಂದ್ರೆ ನಾವೆಲ್ಲರೂ ಭಗವಂತರ ಕಡೆಗೆ ಲಕ್ಷ್ಯ ಕೊಡ್ಬೇಕು. ಅದಕ್ಕಾಗಿನೇ ಮಹಾರಾಜರು ನೋಡ್ರಿ, ಅವ್ರು ಹುಟ್ಟಿ ಬೆಳೆದದ್ದೆಲ್ಲ ಗೊಂದಾವಲೆ ಮಹಾರಾಷ್ಟ್ರದಲ್ಲಿ. ಆದ್ರೆ ಅವ್ರಿಗೆ ಕರ್ನಾಟಕದ ಬಗ್ಗೆ ಬಹಳಷ್ಟು ಅಭಿಮಾನ ಇತ್ತು, ಪ್ರೇಮ ಇತ್ತು. ಯಾಕೆ ಅಂದ್ರೆ ಅವ್ರ ಅಗ್ದಿ ಮುಖ್ಯ ಶಿಷ್ಯರು ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದವರು. ಬದಾಮಿ ತಾಲೂಕು ಜಾಲಿಹಾರದಲ್ಲಿ ಹುಟ್ಟಿ ಬೆಳೆದು ಅವರು ಆಮೇಲೆ ಬಹಳಷ್ಟು ಶಾಸ್ತ್ರಗಳನ್ನು ಓದಿದ್ರು, ವೇದ ಓದಿದ್ರು. ಆದ್ರೂ ಸಮಾಧಾನ ಆಗಲಿಲ್ಲ. ಷಡಂಗಾದಿ ವೇದೋ ಮುಖೇ ಶಾಸ್ತ್ರ ವಿದ್ಯಾ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋತಿ ಗುರೋರಂಗ್ರಿ ಪದ್ಮೇ ಮನಸ್ಕೇನ ಲಗ್ನಂ ತತಃ ಕಿಂ ತತಃ ಕಿಂ ತತಃ. ಬೇಕಾದಷ್ಟು ಓದುವಲ್ವಿ, ದೊಡ್ಡ ದೊಡ್ಡ ಡಿಗ್ರಿ ಪಡ್ಕೋವಲ್ವಿ, ಬೇಕಾದ ದೊಡ್ಡ ಅಧಿಕಾರ ಸಂಪತ್ತು, ಪ್ರಪಂಚದೊಳಗೆ ಬೇಕಾದಷ್ಟು ಅನುಕೂಲತೆಗಳಿರ್ಲಿ, ಐಷಾರಾಮಿರ್ಲಿ, ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕೆ, ತೃಪ್ತಿ ಆಗ್ಲಿಕ್ಕೆ ಶಕ್ಯ ಇಲ್ಲ. ಮಹಾರಾಜ ಹೇಳ್ತಿದ್ರು, ಪ್ರಪಂಚದ ಪ್ರತಿಯೊಂದು ವಸ್ತು, ವ್ಯಕ್ತಿ, ಪರಿಸ್ಥಿತಿ ಏನದ ಅಪೂರ್ಣದ. ಇಂಥ ಒಂದು ಅಪೂರ್ಣವಾಗಿರ್ತಕ್ಕಂಥ ಒಂದು 1000 ವಸ್ತುಗಳನ್ನು ನಾವು ಒಂದ್ ಕಡೆ ತಂದಿಟ್ಕೊಂಡ್ರು ಅದರೊಳಗಿನ ಒಂದು ಪೂರ್ಣ ಸಮಾಧಾನ ಆಗ್ಲಿಕ್ಕೆ ಶಕ್ಯ. ಒಂದು 10 ಮಂದಿ ಹಾಫ್ಮ್ಯಾಡ್ಗಳನ್ನು ಸೇರಿಸಿ ಒಬ್ಬ ಶಾಲೆಯನ್ನು ಮಾಡ್ತೀವಿ ಅನ್ನೋ ಶಕ್ಯ. ಅವು ಅರುಹುಚ್ಚುಗಳ
ಹಂಗ ನಮ್ಮ ಪ್ರಪಂಚದೊಳಗಿದ್ದೆಲ್ಲ ಏನದ ಅಂದ್ರ ಅರ್ಧವಟನ ಅಪೂರ್ಣನ. ಮತ್ತ ಆ ಪ್ರಪಂಚದೊಳಗೆ ಪೂರ್ಣ ಸಮಾಧಾನ ಪೂರ್ಣತ್ವ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರ ಅದ್ರೊಳಗೊಂದು ಪೂರ್ಣ ವಸ್ತುವನ್ನು ತರ್ಬೇಕು. ಆ ಪೂರ್ಣ ವಸ್ತು ಯಾರು ಅಂದ್ರೆ ಭಗವಂತ. ನಮ್ಮ ಪ್ರಪಂಚದೊಳಗೆ ಎಲ್ಲಿವರೆಗೂ ಭಗವಂತ ಇಲ್ಲೋ ಅಲ್ಲಿವರೆಗೂ ನಮ್ಗೆ ಸಮಾಧಾನ ಇಲ್ಲ. ನಮ್ಮ ಪ್ರಪಂಚದೊಳಗೆ ಭಗವಂತ ಬಂದ ಅಂದ್ರೆ ಭಗವಂತನೇ ನಮ್ಮ ಪ್ರಪಂಚದ ಮುಖ್ಯಸ್ಥನು. ಈ ಮನೆಯು ಶ್ರೀ ಮಹಾರಾಜರದಿರುತ್ತದೆ. ನಮ್ಮ ಚಾರ್ತದ ಶ್ರೀ ಮಹಾರಾಜರೇ ಈ ಮನೆ ಯಜಮಾನರು. ನಾವೆಲ್ಲರೂ ಶ್ರೀ ಮಹಾರಾಜರ ಕುಟುಂಬದವರು. ಹಿಂಗ ಅನ್ನಿಸ್ಬೇಕ್ರಿ ನಮ್ ಅಂದಾಗ ಸಮಾಧಾನ. ಎಲ್ಲಿ ಸದ್ಗುರುಗಳಿದ್ದಾರೋ ಅಲ್ಲಿ ಸಮಾಧಾನ, ಎಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಸಮಾಧಾನ. ಅವ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವನು ಸ್ಮರಣೆ ಮಾಡ್ಬೇಕು. ಅವಿದ್ದಾನ. ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನೆ ಯಾವುದು ಅನ್ನೋದು ನಾಮ. ಭಗವಂತ ಇದ್ದಾನ ಅನ್ನೋ ಒಂದು ಅರಿವನ್ನು ನಮ್ಮ ಅಂತಃಕರಣದೊಳಗೆ ನಿರಂತರವಾಗಿ ಇಟ್ಕೊಳ್ಳಿಕ್ಕೆ ನಾವು ಉಪಯೋಗ ಮಾಡ್ತಕ್ಕಂಥ ಒಂದು ಸಿಂಬಾಲ್ ಯಾವುದು ಅಂದ್ರೆ ನಾಮ. ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಆ ಭಗವಂತ ನಮ್ಮ ಪ್ರಪಂಚದಾಗಿದ್ದಾನೆ. ನಮ್ಮ ಭಗವಂತ ಪ್ರಪಂಚದಾಗಿದ್ದಾನೆ. ಈ ಭಗವಂತ ನಾವು ಎಷ್ಟು ಪ್ರಮಾಣದಲ್ಲಿ ನಮ್ಮ ಪ್ರಪಂಚದಲ್ಲಿ ತರ್ತೀವೋ ಅಷ್ಟು ಪ್ರಮಾಣದಲ್ಲಿ ನಮ್ಮ ಪ್ರಪಂಚ ಏನಾಗ್ತದೆ, ಸುಖಿ ಆಗ್ತದೆ, ಶಾಂತ ಆಗ್ತದೆ, ಸಮಾಧಾನ. ಎಷ್ಟು ಪ್ರಮಾಣದಲ್ಲಿ ಭಗವಂತ ಇಲ್ಲೋ ಅಷ್ಟು ಪ್ರಮಾಣ ಎಷ್ಟು ಮಂದಿ ವರ್ಷದ ಅನುಬಂಧ 1,00,000 ಜನ ಭೇಟಿ ಆಗ್ತದೆ. ಎಲ್ಲಾರು ಇದ ಮನಸ್ಸಿಗೆ ಸಮಾಧಾನ ಇಲ್ರಿ, ಸಮಾಧಾನ ದೇವ್ರು ಎಲ್ಲ ಕೊಟ್ಟ ಅಂದ್ರಿ ಕರೆ ಸಮಾಧಾನ ಇಲ್ಲ. ಕೊಟ್ಟದ್ದು ಯಾವುದು ಸಮಾಧಾನದ ವಿಷಯನ ಅಲ್ಲ. ನಮ್ಮೊಳಗೆ ನಾವು ತಂದುಕೊಳ್ಳೋದು ಸಮಾಧಾನದ ವಿಷಯ ಅಂತ ಏನು ಅಂದ್ರೆ ಭಗವಂತನ ಸ್ಮರಣೆ. ಅದು ಒಂದ ಸಮಾಧಾನದ ಸಾಧನೆ. ಅದಕ್ಕಾಗಿ ಮಹಾರಾಜರ ಅವತಾರ ಆಯ್ತು. ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ, ಶ್ರೀರಾಮ ನಾಮದಲ್ಲಿ ನೀ ವಾಸ ಮಾಡಿರುವೆ, ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ, ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ. ಗೋಂದಾವಲಿ ಅನ್ನುವಂತ ಊರಲ್ಲಿ ಹುಟ್ಟಿದ್ರು ಸಾಕ್ಷಾತ್ ಮಾರುತಿಯ ಅವತಾರ. ಸಮರ್ಥ ರಾಮದಾಸ ಸ್ವಾಮಿಗಳ ಅವತಾರರಾಗಿ ಒಂದು ಸಮಾಜದ ಸುಧಾರಣೆ ಅನ್ನುವಂತಹದ್ದು ಸತ್ಪುರುಷರಿಂದಲೇ ಶಕ್ಯದನೇ ಹೊರತು ಈ ಸತ್ತಾಧಾರಿಗಳಿಂದ ಶಕ್ಯ ಇಲ್ಲ. ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸುವುದಿಲ್ಲ. ಸಮಾಜ ಸುಧಾರಣೆ ಅನ್ನೋದು ಸತ್ಪುರುಷರಿಂದ ಮಾತ್ರ ಶಕ್ಯ. ಅವರ ಒಂದು ಇರುವಿಕೆಯಿಂದ, ಅವ್ರ ಸತ್ತಾರಿಂದ ಶಕ್ಯ. ಆದ್ರಿಂದ ಸಮಾಜದಲ್ಲಿ ಏನಾಗ್ತಾರೆ ಅಂದ್ರೆ ಸಾಧು ಸತ್ಪುರುಷರು ಹುಟ್ಟಿ ಬಾಳಿ ಸಮಾಜವನ್ನು ಸುಖಿ ಮಾಡ್ತಾರೆ. ನಾವು ಮೊನ್ನೆ ಒಬ್ರು ಚರಿತ್ರೆ ಓದಿದ್ದೆ, ಬಾಳು ಮಾಮ ಅಂತ. ಒಬ್ರು ಕುರುಬರು. ಬಾಳು ಮಾಮ ಅನ್ನೋರು ಕುರುಬರು, ಕುರಿ ಕಾಯ್ಕೋತ ಊರೂರು ಅಡ್ಡಾಡವ್ರು. ಮಳೆಗಾಲದಲ್ಲಿ ಇಲ್ಲ, ಮುಧೋಳ ತಾಲೂಕಿನಲ್ಲಿ ಅಲ್ಲೇ ಇಲ್ಲೇ ಬರ್ತಿದ್ರು, ಹಳ್ಳ್ಯಾರ ಕಡೆಗೆ ಬರ್ತಿದ್ರು. ಅವ್ರು ತಾವು ಕೊನೆವರೆಗೂ ಉಸಲ್ವರೆಗೂ ಕುರಿ ಕಾಯಿದ್ರು. ಆದ್ರೆ ಅವ್ರು ಎಲ್ಲಿ ಇರ್ತಿದ್ರು ಅಲ್ಲಿ 106 ದಿನ ಬರ್ತಿದ್ರು. ಅವ್ರೇನು ಓದಿದ್ದಿಲ್ಲ, ಬರ್ದಿದ್ದಿಲ್ಲ. ಸಾಧು ಸತ್ಪುರುಷರೇನು ಶಾಲೆಗೆ ಹೋಗ್ಬೇಕಂತಿಲ್ಲ, ಯೂನಿವರ್ಸಿಟಿ ಡಿಗ್ರಿ ಮಾಡ್ಕೋಬೇಕಂತಿಲ್ಲ. ಅವ್ರು ತಮ್ಮ ಅಂತಃಕರಣ, ತಮ್ಮ ಪ್ರೇಮ, ತಮ್ಮ ಸದ್ಭಾವನೆ, ತಮ್ಮದು ಮನಸ್ಸಿನ ಶಾಂತಿ ಸಮಾಧಾನದಿಂದ ಸಾಧು ಅಂಶ. ಇವತ್ತು ಅವ್ರ ಹೆಸರಿಗೆ ಕೋಟಿಗಟ್ಟಲೆ ದೊಡ್ಡ ಆಶ್ರಮ ಬಾಳು ಮಾಮ. ಅವ್ ಬಾಳಪ್ಪ ಅಂತ ಕುರುಬರು. ಅವನು 20,000 ಗಟ್ಟಲೆ ಕುರಿ ಇರ್ತಿದ್ವು. ಕುರಿ ಕಾಯ್ಕೊಂತಾನೆ ಎಲ್ಲಾ ಒಂದು ಧರ್ಮದಲ್ಲಿ, ಎಲ್ಲಾ ಪಂಥದಲ್ಲಿ ಸಾಧು ಸತ್ಪುರುಷರಾಗಿದ್ದಾರೆ. ನಾನು ಮೊನ್ನೆ ಅವ್ರ ಚರಿತ್ರೆ ನನಗ ಆಶ್ಚರ್ಯ ಆಯ್ತು. 12 ತಿಂಗಳು ಹೊರಗೆ ಇರೋರು ಊರೂರು ಅಡ್ಡಾಡೋದು ಕುರಿಗಳು ತಗೊಂಡು. ಸತ್ಪುರುಷರಾಗಲಿಕ್ಕೆ ಇಂಥವ್ರ ಇರ್ಬೇಕಂತ ಏನಿಲ್ಲ. ನಮ್ಮ ಅಂತಃಕರಣ ಶುದ್ಧ ಆಗ್ಬೇಕು, ನಮ್ಮ ಅಂತಃಕರಣ ಪವಿತ್ರ ಆಗ್ಬೇಕು, ನಮ್ಮ ಅಂತಃಕರಣದಲ್ಲಿ ಸದ್ಭಾವನಾ ಬೆಳಿಬೇಕು. ಇನ್ನೊಬ್ಬರು ಎಲ್ಲರೂ ಸರ್ವೇ ಜನ ಸುಖಿನೋ ಭವನು, ಎಲ್ಲರೂ ಸುಖವಾಗಿರ್ಲಿ ಅನ್ನುವಂಥ ಭಾವನೆಯನ್ನ ಸಮಾಜದಲ್ಲಿ ನಿರ್ಮಾಣ ಮಾಡುವುದಕ್ಕಾಗಿ ಸತ್ಪುರುಷರ ಅವತಾರ. ಹೆಂಗೋ ಅವ್ರ ಅವತಾರ ಆಯಿತು. 12ನೇ ವರ್ಷಕ್ಕೆ ಮನೆ ಬಿಟ್ಟು ತಮ್ಮ ಸದ್ಗುರುಗಳ ಶೋಧ ಮಾಡಲಿಕ್ಕೆ ಉತ್ತರ ಭಾರತದೆಲ್ಲ ಅಡ್ಡಾಡಿದ್ರು. ಕೊನೆಗೆ ಅವ್ರಿಗೆ ಎಳೆಗಾಂವ್ ಅನ್ನುವಲ್ಲಿ ಅವರ ಸದ್ಗುರುಗಳ ಶ್ರೀಗಳು. ಆ
ಅವರು ಸಹಿತ ಎಷ್ಟು ವಿಚಿತ್ರ ಇದ್ರು ಅಂದ್ರೆ ಜನರು ಅವರಿಗೆ ಹುಚ್ಚು ತುಕ್ಕೆ ಆದ ತುಕಾರಾಮ್ ಚೈತನ್ಯ ಅಂತ ಅವ್ರಿಗೆ ಯಾವಾಗಲೂ ಏನಿರ್ತಿತ್ತು ಅಂದ್ರೆ ಒಂದು ಖಣ ಕೌಸಲ್ ಖಣ ಏನಾದ್ರೆ ಟೊಂಕಕ್ಕೆ ಸುತ್ತಕೊಂಡಿರ್ಬೇಕು, ಕೈಯಾಗ ಹಸಿರು ಬಳಿ, ಕೊಳ್ಳಾಗ ಒಂದು ಕೌಡಿ ಅರ್ಥ ಇದ್ರ ಮಾಲಿ, ಅರ್ಥಾತ್ ಸಿಂಪಿ ಮಾಲಿ ಇರ್ತಿತ್ತು, ಕೈಯಾಗ ಯಾವಾಗಲೂ ಗಾಂಜಾ ತಂಬಾಕು ಚಿಲ್ಮಿ, ಎರಡು ನಾಯಿ ಮರಿ, ಹುಡುಗರ ಜೊತೆಗೆ ದನ ಕಾಯಿ ಹುಡುಗರ ಜೊತೆಗೆ ಆಟ ಆಡ್ಕೊತೇ ಯಾರು ಕೊಟ್ಟವರು ಕತ್ತಿ ಮೇಲೆ ಕೂತು ಈರುಳ್ಳಿ ರೊಟ್ಟಿ ಉಳ್ಳಾಗಡ್ಡಿ ತಿಂತಿದ್ರು, ಎಲ್ಲರೇ ಮಲ್ಕೋಬೇಕು. ಅವ್ರನ್ನ ಮಹಾರಾಜರು ಗುರು ಮಾಡಿ ಬರೀ 9 ತಿಂಗಳು ಅವ್ರ ಹತ್ರ ಇದ್ರು, ಹಗಲು ರಾತ್ರಿ ಅವರು ಸೇವಾ ಮಾಡಿದ್ರು. ಆವಾಗ ಮಹಾರಾಜರು ಗುರುಗಳು ಅವರಿಗೆ ಅವ್ರ ಫೋಟೋದ ಅವ್ರ ತಲೆ ಮೇಲೆ ರಾಮನವಮಿ ದಿವಸ ಮಧ್ಯಾಹ್ನ 12 ಗಂಟೆಗೆ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಇನ್ನು ವಸಿಷ್ಠರು ಶ್ರೀ ರಾಮನಿಗೆ ಏನ್ ಕೊಟ್ಟರು ಅದನ್ನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಆಮೇಲೆ ಮಹಾರಾಜರ ಸಮಾಧಿ ಯಾವಾಗ ಮಹಾರಾಜರು ಬರೋಬ್ಬರಿ 15 ವರ್ಷದವ್ರು ಮಹಾರಾಜರ ಸಮಾಧಿ ಆಯ್ತು. ಸಂಪತ್ತಿ ಸಮಾಧಿ ಇರೋದು ಕೂಡಲೇ ನಾನು ನಿಮ್ಗೆ ಇವತ್ತು ಬ್ರಹ್ಮಜ್ಞಾನ ಕೊಟ್ಟಿನಿ, ಬ್ರಹ್ಮ ಚೈತನ್ಯ ಅಂತ ಹೆಸರಿಟ್ಟಿನಿ. ನೀನು ಈಗಾಗಲೇ ಅಷ್ಟರೊಳಗ ಅವ್ರ ತಂದೆ ತಾಯಿಯವ್ರ ಮದ್ವೆ ಮಾಡಿಬಿಟ್ಟಿದ್ರು 10ನೇ ವರ್ಷಕ್ಕೆ. ಇವ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಈಗ 8ನೇ ವರ್ಷಕ್ಕೊಮ್ಮೆ ಹೋಗಿದ್ರು ಕೊಲ್ಲಾಪುರಕ್ಕೆ ಹೋಗಿ ಕರ್ಕೊಂಬಂತ ಅವ್ರ ತಂದೆಯವ್ರು 10ನೇ ವರ್ಷಕ್ಕೆ ಮದುವೆ ಮಾಡಿಬಿಟ್ಟು. ಆದರೂ ಸಹಿತ ಇವ್ರು ತಮ್ಮ ವಿಚಾರ ಬಿಟ್ಟಿದ್ರು. ಅರ್ಥಾತ್ ನೀನು ಈಗಾಗಲೇ ಸ್ವೀಕಾರ ಮಾಡತಕ್ಕಂಥ ಗೃಹಸ್ಥಾಶ್ರಮದಲ್ಲಿದ್ದು ನಿನ್ನ ಕಡೆಗೆ ಬರ್ತಕ್ಕಂಥ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರಿಗೆ ಅಂದ್ರೆ ಅನ್ನ ವಸ್ತ್ರ ಆಸರೆ ಇಟ್ಕೊಂಡು ತಿನ್ಕೊಂಡು ಉಂಡ್ಕೊಂಡು ತಮ್ಮಟ್ಟಿಗೆ ತಾವು ಸ್ವಸ್ಥ ಇರ್ತಕ್ಕಂಥ ಸಾಮಾನ್ಯ ಮಧ್ಯಮ ವರ್ಗದ ಜನರಿಗೆ ಮಹಾರಾಜ ಹೇಳ್ತಿರು, ಅತಿ ಶ್ರೀಮಂತರಿಗೆ ಪರಮಾರ್ಥ ಹೇಳಿ ಕೋಪ ಅವ್ರಿಗೆ ಬರೇ ಮುಂಜಾನೆ ತನಕ ನೋಟಿ ಅವಸರ, ಬರೇ ದುಡ್ಡು ಬೆಳ್ಳಿ ಬಂಗಾರ ವಸ್ತು ಒಡಿವಿ ಅದು ಇದು ಅವ್ರಿಗೆ ಏನೇನು ತಲೆಗೆ ಹೋಗುದಿಲ್ಲ. ಇನ್ನು ಅತೀ ಬಡವರು ಇರ್ತಾರೆ, ಅವ್ರಿಗೆ ಪರಮಾರ್ಥ ಹೇಳಲಿಕ್ಕೆ ಹೋಗ್ಬ ಪಾಪ ಅವ್ರಿಗೆ ಏನಾದ್ರು ಸಹಾಯ. ಒಬ್ಬ ಭಿಕ್ಷುಕ್ ಬಂದ ಬಾಗಲ್ದಾಗ ದೊಡ್ಡ ಅಗ್ನಿ ಕೊಟ್ಟು ಲಕ್ಷಾಧೀಶ್ ಮನುಷ್ಯ ಊಟ ಮಾಡಿ ಇಲ್ಲಿ ಚೇರ್ನಾಗ 5 ಫ್ಯಾನ್ ಕೆಳಗೆ ಕೂತ್ಕೊಂಡು ವೇದಾಂತ ಪುಸ್ತಕ ಓದ್ತಿದ್ದ, ಬ್ರಹ್ಮ ಸತ್ಯ ಜಗದ್ ಮಿಥ್ಯಾ. ಅವಂದ 4 ಕಡೆ ಕೊಡ್ರಿ, ಒಂದು ರೊಟ್ಟಿ ಹಾಕ್ರಿ ಅಂತ. ಇಲ್ಲ ಮುಂದೆ ಹೋಗ್ಬಿಡು ನೋಡಿ. ಆಮೇಲೆ ಮತ್ತೊಂದು ಕೊಡ್ರಿ, ದೇಹ ಶಾಶ್ವತದನೋ ಇವತ್ತದ ನಾಳೆ ಇಲ್ಲ, ಅದಕ್ಕೆ ಕೊಡ್ಬೇಕು. ಇವ್ ಅವ ತುಂಬ ಉಂಡು ಕೂತಾನೆ, ಅವ ಹೇಳ್ತಾನ ದೇಹ ಶಾಶ್ವತ. ಪಾಪ ಅವನಿಗೆ ಏನು ಒಂದು ರೊಟ್ಟಿ ಹಾಕಿಲ್ಲ, ಅವನು ನಿಮ್ಮ ಶಾಶ್ವತ ತಗೊಂಡು ನಾವು ಏನ್ ಮಾಡ್ಬೋದು. ಯಾರ ಸಲ ಕೇಳ ಅವ ಕೊಡ್ಲಿ, ಒಂದ್ 4ನೇ 8ನೇ ಕೊಡ್ಲಿ, ಇಲ್ಲ ಕೊಂಡ್ಕೊಂಡು ತಿಂತೀನಿ. ಇಲ್ಲಿ ಹೋಗಿ ಅಲ್ಲಿ ಕತ್ಕೊಳ್ಳಿ. ಅವಂಗೂ ಸಿಟ್ಟು ಬಂತು, ಈಗ ಅವ್ನು ಸಿಟ್ಟು ಬರ್ಬಾರ್ದೇನು, ಅವಂಗೂ ಸಿಟ್ಟು ಬಂತು. ಅಲ್ರಿ ಒಂದ್ 8ನೇ 4ನೇ ನಿಮ್ಮಲ್ಲಿ ಕೊಡ್ಲಿಕ್ಕಿಲ್ಲ ಅಂತ ಅಲ್ಲೇ ಕೂತಿರಿ, ಬರೀ ನೀವು ನನ್ನ ಜೊತೆ ಒಂದು ಸರ್ಟಿಫಿಕೇಟ್ ಇಬ್ರು ಕೂಡ ಮುಂದಿನ ಮನೆಗೆ ಹೋಗೋಣ ಬನ್ರಿ, ಅಲ್ಲೇ ಕೂತಿರಿ ಸುಳ್ಳ ಬಡವಳ ಕಿಸಿದ ಪಾಪ ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಊಟಕ್ಕೆ ಹಾಕ್ರಿ, ಏನಾದ್ರು ಕೊಡ್ರಿ. ಅವ್ರ ಮುಂದೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ನಾಮಸ್ಮರಣೆ ಮಾಡ್ರಿ, ಎಲ್ಲ ಆರಾಮಾಗ್ತದ. ಇವತ್ತು ಪಾಟಿಗೆ ನಮ್ಗೆ ನಾಮ ಅದನ್ನ ಮಹಾರಾಜ ಮಧ್ಯಮ ವರ್ಗದ ಪ್ರಾಪಂಚಿಕ ಜನರಿಗೆ ಕೇವಲ ನಾಮಸ್ಮರಣೆಯಿಂದ ಹೆಂಗ್ ಸಮಾಧಾನ ಸಿಗ್ತಾ ಅನ್ನೋದನ್ನು ಕಲಿಸು. ಮತ್ತು ಏನು ಮಾಡುವ ಮುಂಜಾನೆ ಎದ್ದು ಕೂಡ ಶುರು ಮಾಡ್ಬೇಕು, ಬಾಯಾಗ ಯಾವುದೋ ಒಂದು ಭಗವಂತನ ಓಂ ನಮ ಶಿವಾಯ ಅನ್ರಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ರಿ, ಮತ್ತೇನಾದ್ರು ಅನ್ರಿ. ಇಷ್ಟು ಆಮೇಲೆ ಹೇಳಿದ್ರು ಅನ್ನದಾನದ ಮಹತ್ವ ತಿಳಿಸಿಕೊಡಿಲ್ಲ. ಎಲ್ಲಾ ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ. ಉಳಿದ ಎಲ್ಲಾ ದಾನಗಳಲ್ಲಿ ದಾನವನ್ನು ಸ್ವೀಕಾರ ಮಾಡ್ತಕ್ಕಂಥವ್ರಿಗೆ ಎಷ್ಟು ಕೊಟ್ಟರು ತೃಪ್ತಿ ಆಗುದಿಲ್ಲ. ಕೊಡವರು ಏನಂತ ಬರೀ ಕೈ ಬಿಚ್ಚಿ ಕೊಡುವವರು ಇರುವುದಿಲ್ಲ. ಆದ್ರಿಂದ ನಾವು ಒಬ್ಬರಿಗೆ ಎಲೆ ಹಾಕಿ ಊಟ ಕೂಡಿಸಿ ಬಡಿಸ್ಲಿಕ್ಕೆ ಹತ್ತೀವಿ ಅಂದ್ರೆ ಸಾಕು 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 ಅನ್ನುವಂತ ಶಬ್ದ ಪ್ರಯೋಗ ಏನಾದ್ರು ಕೇವಲ ಅನ್ನದಾನದಲ್ಲಿ ಮಾತ್ರ ಆಗ್ತದೆ ಹೊರತು ಉಳಿದು ಯಾವ ದಾನದಾಗೂ ಆಗುವುದಿಲ್ಲ. ಆದ್ರಿಂದ ಅನ್ನದಾನ ಶ್ರೇಷ್ಠ.
ಉಪಾಸನೆಯಲ್ಲಿ ಉಪಾಸನೆ ಸಗುಣೋಪಾಸನೆ. ಭಗವಂತನನ್ನು ನಾವು ಸಗುಣ ಭಾವದಲ್ಲಿ ಉಪಾಸನೆ ಮಾಡಬೇಕು. ಮಾರುತಿ ಉಪಾಸನ ಮಾಡ್ರಿ, ರಾಮದೇವ್ರ ಮಾಡ್ರಿ, ದೇವಿ ಮಾಡ್ರಿ, ಗಣಪತಿದ್ ಮಾಡ್ರಿ. ಅವನನ್ನು ಭಕ್ತಿ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಅನ್ನದಾನ ಮಾಡಬೇಕು, ಪ್ರಾಣಿ ಮಾತ್ರಗಳಲ್ಲಿ ಸದ್ಭಾವನೆ ಹೊಂದಬೇಕು. ಮನೆಗೆ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಬರ್ರಿ, ಕೂಡ್ರಿ, ಊಟ ಮಾಡ್ರಿ ಅನ್ಬೇಕು. ಈ ರೀತಿಯಾಗಿ ನೀವು ಪ್ರಪಂಚವನ್ನು ಇದ್ಕೊಂಡು ಇಷ್ಟ ಮಾಡಿಕೊಂಡು ಹೋದ್ರು ಸಹಿತ ಜೀವನದಲ್ಲಿ ಸಮಾಧಾನ ಅಂತ ಮಹಾರಾಜರಿಗೆ ಹೇಳಿದ್ರು. ಇಷ್ಟ ನೀನು ಪ್ರಚಾರ ಮಾಡುವುದು. ಮಹಾರಾಜರು ಅಲ್ಲಿಂದ ಸಂಚಾರ ಮಾಡಿಕೊಟ್ಟು ಇವರಿಗೆ ಬ್ರಹ್ಮ ಚೈತನ್ಯ ಅಂತ ಅವ್ರ ಹೆಸರಿಟ್ಟು. ಆದ್ರಿಂದ ಬ್ರಹ್ಮ ಚೈತನ್ಯ ಮಹಾರಾಜರು, ಬ್ರಹ್ಮ ಚೈತನ್ಯ ಮಹಾರಾಜರು. ಆಮೇಲೆ ಅವ್ರು ಸಂಚಾರ ಮಾಡ್ಕೊತ ಕಾಶಿ ಒಳಗೆ ಒಬ್ರು ಸತ್ತವನ್ನ ಎಬ್ಸಿದ್ರು. ಅದರಿಂದ ಗೊಂದಾವಲಿಗೆ ಬಂದ್ರು. ಗೊಂದಾವಲಿಯಲ್ಲಿ ತಮ್ಮ ಹೆಂಡತಿನ ಕರ್ಕೊಂಡು ಬಂದು ಅಲ್ಲಿ ಇರ್ಲಿಕ್ಕೆ ಹತ್ತು. ಅವಾಗ ದಿನಾ 100 ಜನರು ಅವ್ರ ಕಡೆಗೆ ಬರ್ತಿದ್ರು, ನಾಮಸ್ಮರಣೆ ತಗೋತಿದ್ರು, ನಾಮಸ್ಮರಣೆ ಮಾಡ್ತಿದ್ರು. ಅವ್ರೊಳಗೆ ಬಹಳ ದೊಡ್ಡ ದೊಡ್ಡ ಪಂಡಿತರು ಇರ್ತಿದ್ರು. ಅದ್ರೊಳಗೆ ಅವಾಗಿನ ಮಹಾರಾಜರು ಬ್ರಹ್ಮಾನಂದ ಮಹಾರಾಜ ಕರ್ನಾಟಕದಿಂದ ಅನಂತ ಶಾಸ್ತ್ರಿ ಅಂತೀವಿ, ಷಟ್ಶಾಸ್ತ್ರದಲ್ಲಿ ವಿದ್ವಾನ್ರು. ಆದ್ರೆ ಅವರು ಕೊನೆಗೆ ಹೇಳಿದ್ರು, ಮಹಾರಾಜರಿಗೆ ಶರಣ ಹೋದರು. ಮಹಾರಾಜ, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾಡಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಮಹಾರಾಜರಿಗೆ ಶರಣ ಹೋಗಿ ಅವರಿಂದ ಬೆಳಧಡಿಯೊಳ ಒಂದು ರಾಮ ಮಂದಿರ ಕಟ್ಟಿಸಿ ಮಹಾರಾಜರಿಂದ ರಾಮದೇವರ ಪ್ರತಿಷ್ಠಾಪನೆ ಮಾಡಿಸಿ. ಕರ್ನಾಟಕದಲ್ಲಿ 3 ಕಡೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ 13 ಕೋಟಿ ಜಪ ಮಾಡಿಸಿದ್ರು. ನರಪುರ, ರಥಪುರ, ವೇಣುಪುರ, ನರಗುಂದ, ತೇರ್ದಾಳು ಮತ್ತು ಬಿದರಳ್ಳಿ 3 ಕಡೆಗೆ 13 ಕೋಟಿ ಜಪ ಮಾಡಿಸಿ ಆ ದೊಡ್ಡ ಪ್ರಮಾಣದಲ್ಲಿ ಯಜ್ಞ ಮಾಡಿದ್ರು. ಆಮೇಲೆ ಅವರು ಇಸ್ವಿಸನ್ 1913ರಲ್ಲಿ 1913ರಲ್ಲಿ ಮಹಾರಾಜರು ಗೋಂದಾವಲಿಯಲ್ಲಿ ದೇಹ ಬಿಟ್ಟರು. ಒಂದು 5 ವರ್ಷಕ್ಕೆ ಬ್ರಹ್ಮಾನಂದ ಮಹಾರಾಜರು ಇಲ್ಲಿ ದೇಹ. ಅರ್ಥಾತ್ ಅಂಥ ಬ್ರಹ್ಮಾನಂದ ಮಹಾರಾಜರೇ ನಮ್ಮ ಕರ್ನಾಟಕಕ್ಕೆ ಏನ್ ಮಾಡಿದ್ರು ಅಂದ್ರೆ ಮಹಾರಾಜರನ್ನು ಕರ್ಕೊಂಡ್ಬಂದ್ರು. ಮೊದಲನೇ ಸಲ ಮಹಾರಾಜರು ಬೆಳಧಡಿಗೆ ಬಂದ್ರು. ಆಮೇಲೆ ಕೊನೆಗೆ ಮಹಾರಾಜರು 1909 ಏಪ್ರಿಲ್ 1ನೇ ತಾರೀಕು ಚೈತ್ರ ಶುಕ್ಲ ಏಕಾದಶಿ ಅಂದ್ರೆ ನಿನ್ನೆ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ ಹೆಬ್ಬಳ್ಳಿಗೆ ಬಂದ್ರು. ಇಲ್ಲಿ ವೆಂಕನಗೌಡ ನಾಡಿಗೇರನ್ನವ್ರು ಮಹಾರಾಜರು ಶಿಷ್ಯರಾಗಿದ್ರು. ಕುರ್ತಕೋಟಿಯೊಳಗೆ ಮಹಾರಾಜರನ್ನು ಭೇಟಿಯಾದಾಗ ಅವ್ರು ಹೆಬ್ಬಳ್ಳಿಗೆ ಬರ್ಬೇಕು, ತಾವಲ್ಲಿ ಒಂದು ಪಾದುಕ ಪ್ರತಿಷ್ಠಾಪನಾ ಮಾಡಿಕೊಡ್ಬೇಕು, ಕರ್ನಾಟಕದವರಿಗೆ ಅದು ಬಹಳ ಮಹತ್ವದ ಸ್ಥಾನ ಆಗಬೇಕು ಅಂತ ಪ್ರಾರ್ಥನಾ ಮಾಡಿದಂಗ ಮಹಾರಾಜರು ಏಪ್ರಿಲ್ 1ನೇ ತಾರೀಕಿಗೆ ಹುಬ್ಬಳ್ಳಿಯಿಂದ ಕುಸಗಲ್ ತನಕನೂ ಟ್ರೈನ್ ನಲ್ಲಿ ಬಂದು ಕುಸಗಲದಿಂದ ಇಲ್ಲಿ ಆ ವೆಂಕನಗೌಡ ನಾಡಿಗೇರವ್ರನ್ನ ಮೇಣೆಯಲ್ಲಿ ಕರ್ಕೊಂಡು ಬಂದ್ರು. ಅವ್ರ ಜೊತೆಗಿರೋರಿಗೆಲ್ಲ ಈ ಚಕ್ಕಡಿಗಳನ್ನು ಹುಡುಕೊಂಡು ಕರ್ಕೊಂಡ್ ಬಂದ್ರು. ಚೈತ್ರ ಶುಕ್ಲ ಏಕಾದಶಿ ದಿವಸ ಮಹಾರಾಜರು ಇಲ್ಲಿಗೆ ಬಂದ್ರು. ಅವತ್ತು ಬೆಳತನಕ ಭಜನೆ ಆಯ್ತು. ವೆಂಕನಗೌಡ್ರಿ ಗುಡಿಯನ್ನು ಅವಾಗ ಕಟ್ಟಿಸಿ ಪಾದುಕೆಗಳನ್ನು ಸಹಿತ ಕೂಡಿಸಿ ಪ್ರತಿಷ್ಠಾಪನೆ ಮಾಡಿ ಕಟ್ಟಿಸಿ ಮಹಾರಾಜರು ಬಂದು ದ್ವಾದಶಿ ದಿವಸ ಮುಂಜಾನೆ ಆ ವೆಂಕನಗೌಡ ನಾಡಿಗೇರವ್ರ ಮಗ ಏಕನಾಥ್ ಗೌಡ ನಾಡಿಗೇರ್ ಅಂತಿದ್ರು. ಅವ್ರ ಕಡೆಯಿಂದ ಅವ್ರ ಗಂಡ ಹೆಂಡತಿ ಇಬ್ರು ಮಹಾರಾಜರ ಪಾದಗಳನ್ನ ಈ ಒಳಗಿರುವ ಪಾದುಕೆಗಳ ಮೇಲೆ ಇಟ್ಟು ಪಾದ ಪೂಜೆ ಮಾಡಿದ್ರು. ಪಾದ ಪೂಜೆ ಮಾಡಿರುವಾಗ ವೆಂಕನಗೌಡ ಪ್ರಾರ್ಥನೆ ಇವನ್ನ ತಾವು ಇಲ್ಲಿ ಸ್ಥಾಪನೆ ಮಾಡಿಕೊಡ್ಬೇಕು. ಭಾರತದಲ್ಲಿ ಇದು ಒಂದೇ ಒಂದು ಸ್ಥಾನ ಎಂಥದ್ದು ಅಂದ್ರೆ ಅವರು ಸ್ವತಃ ಯಾವ ಪಾದುಕೆಗಳ ಮೇಲೆ ಪಾದವನ್ನು ಇಟ್ಟಿದ್ದು ಅದೇ ಪಾದುಕೆಯನ್ನು ಅವರು ಸ್ವತಃ ತಮ್ಮ ಅಮೃತ ಹಸ್ತದಿಂದ ಸ್ಥಾಪನೆ ಮಾಡಿದ್ದು ಅಂದ್ರೆ ಇದು ಒಂದೇ. ಗೋಂದಾವಲಿಯಲ್ಲಿ ಪಾದುಕೆಗಳನ್ನು ಮಹಾರಾಜ ದೇಹ ಬಿಟ್ಟು ಮೇಲೆ 14ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆದ್ರೆ ಇವರು ಸ್ವತಃ ತಮ್ಮ ಪಾದಗಳನ್ನು ಇಟ್ಟು ಪೂಜೆ ಮಾಡಿಸಿಕೊಂಡು ತಮ್ಮ ಒಂದು ಅಮೃತ ಹಸ್ತದಿಂದಲೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇದು ಇಸ್ವಿಸನ್ 1909 ಏಪ್ರಿಲ್ 2 ಚೈತ್ರ ಶುಕ್ಲ ದ್ವಾದಶಿ. ಇವತ್ತು ಅದು 114ನೇ ವರ್ಷದ ಒಂದು ವಾರ ಉತ್ಸವ. ಇವತ್ತು ನಾವು ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಆಗಮನ ಕರ್ನಾಟಕ. ಇವತ್ತು ಲಕ್ಷಗಟ್ಟಲೆ ಜನರು ಇಲ್ಲಿಂದ ಪ್ರೇರಣೆಯನ್ನು ಪಡೆದು ಸಮಾಧಾನ ಹೊಂದಿ ಇವತ್ತು ಎಷ್ಟೋ ಜನರು ದೇಶ ವಿದೇಶಗಳಲ್ಲಿ ಜನರು ಸಹಿತ ನಾಮಸ್ಮರಣೆ ಮಾಡ್ತಾ ಇದ್ದಾರೆ.
ಮಹಾರಾಜರು ಕರ್ನಾಟಕದವರು ಎಲ್ಲರಿಗೂ ಅನುಗ್ರಹ ಮಾಡಬೇಕು ಅನ್ನೋ ಭಾವನೆಯಿಂದಲೇ ಇಲ್ಲಿ ತಮ್ಮ ದಿವ್ಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನ ಅವರು ಕೊಟ್ಟಿದ್ದಾರೆ. ನಾವು 84ನೇ ಜನವರಿ 26ಕ್ಕೆ ಇಲ್ಲಿ ಬಂದ್ವಿ. 40 ವರ್ಷಗಳಾದ ಅವಾಗಿಂದಲೂ ಇಲ್ಲಿ ಉಪಾಸನೆ, ನಾಮಸ್ಮರಣೆ, ಅನ್ನದಾನ, ಗೋ ಸಂರಕ್ಷಣೆ ಮಹಾರಾಜನಿಗೆ ಅಪೇಕ್ಷಿತವಾದ. ಅದೇ ರೀತಿಯಾಗಿ ರಾಮನಾಮ ಬರೆಯೋದು, ರಾಮ ಹನುಮಾನ್ ಚಾಲಿಸ ಪಾಠ ಮತ್ತು ಈವರೆಗೂ 313 ಕೋಟಿ ಜಪಗಳನ್ನ ಲಕ್ಷಾವಧಿ ಭಕ್ತರು ಸೇರಿ ಮಾಡಿದ್ರು. ಮತ್ತು ಇಲ್ಲಿ ನಿತ್ಯ ರಾತ್ರಿ 12 ಗಂಟೆಗೆ 1000 ಜನ ಬಂದರು. ಇಲ್ಲಿ ಬಂದಿರತಕ್ಕಂಥವರಿಗೆ ಯಾವುದೇ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಊಟ ಹುಡುಗಿ ಇಲ್ಲದೆ ಅವ್ರನ್ನ ನಾವು ಕಳಿಸುವುದಿಲ್ಲ. ಇಲ್ಲಿ ಸಾಧಕರಿದ್ದು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಕಡೆಗೆ ಅಲ್ಲಿ ಇಲ್ಲಿಯ ಒಂದು ಜಾಗೀರ್ದಾರನ್ನು ಅವರು ಕೊಟ್ಟಿರ್ತಕ್ಕಂಥ ಜಾಗೆಯಲ್ಲಿ ಅವ್ರ ಜಾಗೆಯಲ್ಲಿ ಒಂದು ಚಿದಂಬರೇಶ್ವರ ಸ್ವತಃ ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಲಿಂಗದ ಒಂದು ಸ್ಥಾನ ಕೂಡ ಇವತ್ತು ಈ ಸಂಸ್ಥೆಯ ಒಂದು ಅರ್ಥಾತ್ ಸಂಸ್ಥೆಗೆ ಬಂದಿರೋದ್ರಿಂದ ಅಲ್ಲಿಯೂ ಅದರದ್ದು ಜೀರ್ಣೋದ್ಧಾರ ಮಾಡಿ ಅದರ ಪಕ್ಕದಲ್ಲೇನೆ ಒಂದು ರಾಮನಾಮ ಒಂದು ಅರ್ಥಾತ್ ಶತಕೋಟಿ ರಾಮನಾಮ ಬರಿಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದಾಗ ಅದಕ್ಕನುಸಾರವಾಗಿ ನಾವು ಲಕ್ಷಗಟ್ಟಲೆ ಆ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಸಿ ಎಲ್ಲರಿಗೂ ನಾವು ಉಚಿತವಾಗಿ ಕೊಟ್ವಿ. ಅವಾಗೆಲ್ಲರೂ ಬರ್ಬಾರ್ದು ಇನ್ನೂ ಬರೆದುಕೊಳ್ಳುವಂತ ಸೇವಾ ಸಾಧನೆ ನಡೆದಿದೆ. ಅದ್ರೊಳಗೆ ಎಷ್ಟು ಮಂದಿಗೆ ಎಷ್ಟು ಸಮಾಧಾನ ಅನಿಸ್ತದೆ ಅಂದ್ರೆ, ಒಬ್ಬರಂತೂ ಒಬ್ಬ ಹಳ್ಯಾಳದಲ್ಲಿ ಹೆಣ್ಮಗಳು ಇಲ್ಲೇ ಅವ್ರೆ ಅವ್ರು ಬರ್ತಾ ಇಲ್ಲೇ ಅವ್ರು ತಾಯಿ ತಂದೆ ಇಲ್ಲೇ ಇದ್ರು ಮುಂಚಿನ ಅಡಿಗೆದಂತ ಅಕ್ಕಿ ದೀಪ ಅಂತ ಹೆಣ್ಮಗಳು. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಅವ್ರು ನಮ್ಮ ದೊಡ್ಡ ಪುಸ್ತಕ ನಮ್ಮ ಅಂತ ಒಂದು ಸುಮಾರು 42 ಪುಸ್ತಕ ಬಂದಿದ್ದಾರೆ. 1 ಲಕ್ಷ ರಾಮನಾಮ ಹಿಡಿಯುವಂತಾವು 45 ಪುಸ್ತಕ ಬರೆದಿದ್ದಾರೆ. ಮತ್ತು ಸಣ್ಣ ಪುಸ್ತಕ ಏನವನು ಅವನೊಂದು 300 ಪುಸ್ತಕ ಬರೆದ. ಆಗ ಬೇರೆ ಏನ್ ಮಾಡೋದೇ ಮುಂಜಾನೆ ಕೂಡ ಬೇಕಾದ ಕೊಡೋದು ಬರ್ಕೋದು ಕೂಡೋದು. ಹೇಳ್ತಿ ಮಕ್ಕಳು ಗಂಡ ಇದ್ದಾರೆ ಪಾಸ್ ಮಾಡ್ತಾರೆ, ಈಗ ಮಾಡ್ತಾರೆ ಸ್ವಲ್ಪ. ಆದ್ರೆ ಮುಂಜಾನಿಂದ ರಾತ್ರಿ ತನಕ ಎತ್ತೆತ್ಲಾಗೂ ಹೊರಗು ಇತ್ಲಾಗ ಎಲ್ಲೂ ಲಕ್ಷ್ಯ ಕೊಡೋದನ್ನೇ ಆ ಪುಸ್ತಕ ರಾಮನಾಮ ಬರ್ಕೋತ ಕೂತಿರ್ತಾರೆ. ಯಾವಾಗಲೂ ಇವತ್ತು ಸುಮಾರು ಒಂದು ದೊಡ್ಡ ಪುಸ್ತಕ ಏನು ಒಂದು 45 ಪುಸ್ತಕ ಅಂತ. ಒಬ್ಬೊಬ್ರು ಹೆಂಗ್ ಬರ್ದಾರೆ ಅಂದ್ರೆ ಒಂದು ಪುಸ್ತಕದಲ್ಲಿ ಸಣ್ಣ ಪುಸ್ತಕದಲ್ಲೇನೆ 1 ಲಕ್ಷ ಹಿಡಿಸೋ ಹಂಗ್ ಬರ್ದಾರ. ಅಷ್ಟೊಂದು ಕಾಳಜಿಯಿಂದ ಒಂದೊಂದು ಈಗ ಒಂದು ಪೇಜ್ ನಲ್ಲಿ 12-13 ಸಾಲ ಬರ್ದಿದ್ದಾರೆ. ನಾವು ತೋರಿಸ್ತಿರ್ಬೇಕಲ್ಲ ಆಮೇಲೆ ಅಷ್ಟೊಂದು ಅದ್ರ ಬಗ್ಗೆ ಆಸಕ್ತಿಯಿಂದ ಬರೀತಾರೆ. ಬಹಳಷ್ಟು ಅವು 150 ಕೋಟಿ ರಾಮನಾಮ ಬರೆದಿರೋ ಪುಸ್ತಕ ನಮ್ ಕಡೆ ಬಂದ. ಅವನ ಹಂಗ ಇದರ ಗೋಡಾವನ್ ಟೈಪ್ ಕಟ್ಟಿ ಅದು ಇಟ್ಬಿಡ್ಬೇಕು ಅಂತ ನಮ್ಗೆ ಅನಿಸ್ಲಿಲ್ಲ. ಅಷ್ಟೊಂದು ಅರ್ಥಾತ್ ರಾಮನಾಮದ ಮಹತ್ವ ಇರುವಾಗ ಅಯೋಧ್ಯದಲ್ಲಿ ಶ್ರೀರಾಮನ ಒಂದು ಸಗುಣ ಭಾವದಲ್ಲಿ ಒಂದು ರಾಮ ಮಂದಿರ ಆಗಿದ್ರೆ ಅವನ ನಾಮದ ಮಂದಿರ ಯಾರಿದೆ ಅನ್ನೋ ಒಂದು ಕಳಕಳಿಯಿಂದ ಈ ನಾವು 4 ಅಂತಸ್ತಿನ ಮಂದಿರಗಳನ್ನು ಕಟ್ಟಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗನ್ಸಿದ ಮಟ್ಟಿಗೆ ಇಡೀ ಜಗತ್ತಿನಲ್ಲಿ ರಾಮನಾಮ ಬಂದಿತ್ತು ಮತ್ತೊಂದು ಕಡೆಗೆ ಇಲ್ಲೂ ಇಲ್ಲ. ರಾಮನಾಮದ ಪುಸ್ತಕಗಳನ್ನ ನೋಟ್ಬುಕ್ ಗಳನ್ನ ಇಡ್ಲಿಕ್ಕಾಗಿ ಇವತ್ತು ಅದು 3.5-4 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನೂ 1.5 ಕೋಟಿ ರೂಪಾಯಿ ಮ್ಯಾಲ ಖರ್ಚಾಗುವ ಸಂಭವ ಇದೆ. ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನಾವು ಕೇವಲ ರಾಮನಾಮ ಪುಸ್ತಕ ಇಡ್ಲಿಕ್ಕಾಗಿ ಅನ್ನುವಂಥ ದೃಷ್ಟಿಯಿಂದ ನಾವು ಕಟ್ಟಿಸ್ತಾ ಇದ್ದೀವಿ. ಅದೇ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಗುರುಪಾದುಕ ಮಂದಿರ ಅಂತ 9 ಅಡಿ ಉದ್ದ ಪಾದುಕೆಗಳು ಜಗತ್ತಿನಲ್ಲೇ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಅಂತ ಒಂದು ದಿವ್ಯ ಸಾನ್ನಿಧ್ಯದಲ್ಲಿದೆ. ಇಂಥ ಒಂದು ಸ್ಥಾನ ಇರುವುದು ಮಹಾರಾಜರ ಒಂದು ಇರುವಿಕೆಯಿಂದಾಗಿ ಅವರ ಒಂದು ಸಾನ್ನಿಧ್ಯದಿಂದಾಗಿ ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ವಾತಾವರಣ. ಅಕ್ಷರಶಃ ನಾವು ಬಂದಾಗ ಇಲ್ಲಿ ಬರೀ ನಮ್ಮ ಕಡೆಗೆ 100 ರೂಪಾಯಿ ಕೊಟ್ಟು ಕಳಿಸಿದ್ರು ಗೊಂದಾವಲಿ ಅಂತ. ಅಲ್ಲಿ ಟ್ರಸ್ಟಿಗಳು ನಮ್ಗೆ ಹೇಳಿದ್ರು ನೀವು ಅಲ್ಲಿ ಹೋಗಿ ಉಪಾಸನ ಶುರು ಮಾಡ್ತೀವಿ. ನಾವಿಲ್ಲಿ ಬಂದಾಗ ಬರೀ ನಮ್ಮ ಕಡೆಗೆ 50 ರೂಪಾಯಿ ಇದ್ದು ಆ 50 ರೂಪಾಯಿದಲ್ಲೇನೆ ನಾವು ಒಂದು ಆಕೆ ಪ್ಲಾಸ್ಟಿಕ್ ಡಬ್ಬಿ ತಂದು ಅದ್ರೊಳಗೆ ಅರಿಶಿನ, ಕುಂಕುಮ, ಅಕ್ಷತ, ಸಕ್ಕರೆ, ಕರ್ಪೂರ, ಉದ್ದಿನ ಕಡ್ಡಿ ಇಟ್ಕೊಂಡು ಇಲ್ಲಿ ಪೂಜೆ ಶುರು ಮಾಡಿದ್ವಿ. 84ನೇ ಜನವರಿ 26ನೇ ತಾರೀಕಿನ ದಿವಸ. ಆಮೇಲೆ ನಾವು ನಿಧಾನವಾಗಿ ಇರೋದು ನಾಡಿಗರ ಮನೆಯಲ್ಲಿ ಉಪಹಾರ ಮಾಡ್ತಿದ್ವಿ. ಈ ರೀತಿಯಾಗಿ ಚೆನ್ನಾಗಿ ಶುರು ಆದದ್ದು ಕೇವಲ ಒಂದು ಗರ್ಭಗುಡಿ ಮಾತ್ರ ಇತ್ತು ಅವಾಗ.
ಇವತ್ತು ನೀವೆಲ್ಲ ನೋಡ್ಲಿಕ್ಕತ್ತಿರೋರು ಕೇವಲ ಅವರು ಒಂದು ದಿವ್ಯ ಸಾನ್ನಿಧ್ಯದ ಒಂದು ಪ್ರಭಾವದಿಂದಾಗಿ ಶಕ್ತಿಯಿಂದಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನೀವು ಸಹಿತ ಒಂದ್ಸಲ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಾಗಿದೆ. ಈ ರೀತಿಯಾಗಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯ ನಮಗೆ ಪ್ರಾಪ್ತವಾಗಿರೋದು ನಮ್ಗೆಲ್ಲರಿಗೂ ಕರ್ನಾಟಕದಷ್ಟಲ್ಲ ಇವತ್ತು ಇಡೀ ಮನುಷ್ಯ ಸಮಾಜದ ಒಂದು ಭಾಗ್ಯ ಅಂತ ತಿಳ್ಕೊಂಡು ನಾವೆಲ್ಲರೂ ಅವ್ರಿಗೆ ಶರಣ ಹೋಗ್ಬೇಕು. ಅವ್ರಿಗೆ ಮತ್ತೊಂದು ಏನೂ ಬೇಕಾಗಿಲ್ಲ. ನೀವು ಅವರ ಮಹಾರಾಜರು ಅಂತಾರಂದ್ರೆ ಯಾರ ಮುಖದಲ್ಲೇ ಭಗವಂತನ ನಾಮದನು ಅವ್ರ ಭಾಗದಾಗ ನಾನು ನಾಯಿಗತೆ ಉಳ್ಳಾಡಿರ್ತೀನಿ ಅಂತ ಒಂದ್ ಕಡೆ ಪ್ರವಚನದಾಗಿರ್ತದೆ. ಯಾರ ಮುಖದಲ್ಲಿ ಭಗವಂತನ ನಾಮದನು ಅವ್ರ ಮನೆಯೊಳಗೆ ನಾನು ವಾಸ್ತವ್ಯ ಬಿದ್ದುಕೊಂಡಿರ್ತೀನಿ, ಕಾಲು ಮುಟ್ಕೊಂಡು ಬಿದ್ದುಕೊಂಡಿರ್ತೀನಿ ಅಂತ ಹೇಳಿ ಕೊನೆಗೆ ಅವ್ರು ತಮ್ಮ ಕೊನೆಯ ಶ್ವಾಸದ ಜೊತೆ ಹೇಳಿದ್ರು, ಜೇಥೆ ನಾಮ್ ತೇಥೆ ಮಾಧೆ ಪ್ರಾಣ ಈ ಸಂಭಾಳವೆ. ಎಲ್ಲಿ ನಾಮದನು ಅಲ್ಲಿ ನನ್ನ ಪ್ರಾಣದ ಮನುಷ್ಯನ ಕಟ್ಟೆ ಇಟ್ಕೊಳ್ಳಿ. ಆದ್ರಿಂದ काही जन करुणी प्राणी रामनाम जपे वाणी तेणे संतुष्ट चक्रपाणी ಭಕ್ತರಾಗಿ ಸಂಭಾಳ. ಸಮಸ್ತ ದಾಸಬೋಧಗಳಿಂದ ಯಾರಿಗೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಅರ್ಥಾತ್ ಇನ್ನು ಸ್ವಸ್ಥ ನಾಮಸ್ಮರಣೆ ಮಾಡಿಬಿಟ್ಟು ಇದು ಸಾಕು. ಅರ್ಥಾತ್ ನೀವು ಪೂಜಾ ಪಾಠ ಮಾಡ್ತಿದ್ರನ್ನೆಲ್ಲ ಬಿಡ್ರಿ ಅಂತ ಅರ್ಥ. ಅದಕ್ಕಾಗಿ ಮತ್ತೇನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಏನೂ ಇಲ್ಲ. ನಾಮಸ್ಮರಣೆ ನಿರಂತರ ते जाणावे पुण्य शरीर महादोषांचे गिरिवर राम नामे नाव. ನಾಮಸ್ಮರಣೆ ನಾವು ಮಾಡ್ಕೊತಿದ್ರು ನಮ್ಮ ಶರೀರ ನಮ್ಮ ಪುಣ್ಯ ಶರೀರ ಮತ್ತು ನಮ್ಮಲ್ಲಿರ್ತಕ್ಕಂಥ ದೋಷಗಳೆಲ್ಲ ನಷ್ಟ ಆಯ್ತು. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯೂ ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಶಕ್ತಿಲ್ಲ. ಎಷ್ಟು ಪಾಪವನ್ನ ಹರಣ ಮಾಡುವ ಶಕ್ತಿ ಭಗವಂತನ ನಾಮದಲ್ಲಿ ನೋಡ್ರಿ. 8 ದಿವಸಗಟ್ಟಲೆ ಹೋಮ ಹವನ ಯಜ್ಞ ಯಾಗ ಮಾಡಿ ಕೊನೆಗೆ ಏನಂತಾರಂದ್ರೆ ಯಸ್ಯ ಸ್ಮೃತ್ಯಾಚ ನಾಮ ಉಕ್ತ್ಯ ತಪೋಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಅರ್ಥಾತ್ ಏನು ಅಂದ್ರೆ ಮಂತ್ರ ತಂತ್ರ ಕ್ರಿಯಾ ಗುಣ ಸ್ವರ ರೂಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪ ಮಹಂಕರ್ಷೆ ಅಚ್ಯುತಾಯಮ ಅನಂತಾಯಮ ಗೋವಿಂದಾಯಮ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ನೀವು ವರ್ಷಗಟ್ಟಲೆ ಯಜ್ಞ ಮಾಡಿದ್ರು ಕಳಿಗೆ ಯಸ್ಯ ಸ್ಮೃತ್ಯ ಯಾರ ಸ್ಮರಣೆ ಮಾಡುವ ಮಾತ್ರದಿಂದ ಚ ಮತ್ತು ನಾಮ ಉಕ್ತ್ಯ ನಾಮವನ್ನು ಉಚ್ಚಾರ ಮಾಡುವ ಮಾತ್ರದಿಂದ ತಪೋಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ. ಏನಾದ್ರೂ ಉಚ್ಚಾರ ಉಳಿದಿದ್ದ ಅದೆಲ್ಲ ಪರಿಪೂರ್ಣ ಆಗ್ತದೆ ಅನ್ಬೇಕು. ನಾಮಗಳು ಯಶಸ್ಮೃತ್ಯ ಬಿಡು ಸ್ವಲ್ಪ ಅಂದ್ಬಿಡ್ತಾರೆ. ಏನದ ಅನ್ನೋದು ಯಾರು ಯಶಸ್ಮೃತ್ಯ ಬಿಡು ಸರಿ ಅಂತ ನೀರು ಬಿಟ್ಬಿಟ್ರೆ ಮುಗೀತು. ಆದ್ರೆ ಯಶಸ್ಮೃತ್ಯಾಚ ನಾಮ ಉಕ್ತ್ಯಾಚ ತಪೋಯಜ್ಞ ಕ್ರಿಯಾದಿಷು ತಪಸ್ಸಿರ್ಲಿ ಯಜ್ಞಲ್ಲಿ ಕ್ರಿಯಾದಿರ್ಲಿ ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮಚ್ಯುತಂ. ಅಂತ ಅಚ್ಯುತನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಅಸ್ಮಿನ್ ಕರ್ಮಣಿ ಮಂತ್ರ ತಂತ್ರ ಕ್ರಿಯಾ ವರ್ಣ ಸ್ವರ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪ ಮಹಂಕರಿಷ್ಯೆ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂದ ಗೋವಿಂದೇಭ್ಯೋ ನಮೋ. ನೋಡಿ ಬರೀ 3 ನಾಮದಿಂದ ನೀವು ಆ ಹೋಮ ಹವನಾದಿಗಳಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಮಾಡಿರ್ತಕ್ಕಂಥ ಸ್ವರ ವರ್ಣ ಕ್ರಿಯಾ ಯಾವುದೇ ಒಂದು ಲೋಪ ಆಗಿದ್ರು ಸಹಿತ ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂದ್ರೆ 3 ಅರ್ಥಾತ್ ಅದು ದೋಷ ನಿವಾರಣೆಗಾಗಿ 3 ನಾಮ ತಗೊಂಡು ಸಾಕು ಅನ್ನೋದ್ರಿಂದಾಗಿ ಆ ನಾಮದಲ್ಲಿ ಎಂಥ ಒಂದು ಸಾಮರ್ಥ್ಯದ ಅನ್ನೋದನ್ನ ಮಹಾರಾಜರು ನಮ್ಗೆ ಆಯುಷ್ಯ ತುಂಬಾ ಕಳಕಳಿಯಿಂದ ಹೇಳ್ತಾ ಇದ್ದಾರೆ. ಇವತ್ತಿಗೂ ಅದನ್ನ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವೆಲ್ಲರೂ ಭಗವಂತನ ಕಡೆಗೆ ಲಕ್ಷ್ಯ ಕೊಡಬೇಕು ಅಂತ ನಾಮಸ್ಮರಣೆ ಮಾಡಿದ್ರಾಯ್ತು ಅಂತ ಇದ ಎಲ್ಲಾ ವಿಚಾರಗಳನ್ನ ಇವತ್ತು ಮೋಕ್ಷ ಪ್ರಾಪ್ತಿ ಅಲ್ಲೂ ಬ್ರಹ್ಮಾಂಡ ಫೋಟೋ ಇದ್ದದ್ದು. ನಮಗೆ ಕೆಲವು ದಿವಸಗಳಿಂದ ಅದನ್ನು 4-5 ತಿಂಗಳ ಮನುಷ್ಯನ ಒಂದೇನ್ ಬರ್ತಿತ್ತು ಅಂದ್ರೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಬ್ರಹ್ಮಾನಂದ ಮಹಾರಾಜರು ಷಟ್ಶಾಸ್ತ್ರದಲ್ಲಿ ವಿದ್ವಾನ್. ಆದ್ರೂ ಸಹಿತ ಅವರು ಈ ಎಲ್ಲಾ ಶಾಸ್ತ್ರ ಏನು ಅದ್ರ ಸಾರಭೂತವಾಗಿರ್ತಕ್ಕಂಥದ್ದನ್ನ ಬರೇ ಒಂದು ಪುಟದಲ್ಲೇ ಬರೆದಿರ್ತಾರೆ. ಅದಕ್ಕೆ ಅವ್ರು ಏನಿಲ್ಲ ಅಂದ್ರೆ ಮೋಕ್ಷ ಪ್ರಾಪ್ತಿಯ ಗುಟ್ಟು ಅಂತ ಹೇಳಿ
ಅಷ್ಟು ನಾವು ದಿನ ಒಂದು ಸಲ ಓದಿದ್ರ ನಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಪ್ರಾರಂಭ ಆಗ್ತದೆ. ಆ ದೃಷ್ಟಿಯಿಂದ ನಮ್ಗೆ ಅನಿಸ್ತೇನು ಅಂದ್ರೆ ನಾವು ಅದನ್ನು ಲಕ್ಷಗಟ್ಟಲೆ ಜನರಿಗೆ ಅದನ್ನು ಅನಿಸ್ಬೇಕು, ಅದರಲ್ಲಿ ಹೇಳ್ಬೇಕು. ತಮ್ಮ ಮನೆಯಲ್ಲಿ ಪ್ರತಿ ದಿವಸ ಒಂಥರ ಸ್ನಾನ ಆದ್ಮೇಲೆ ನಾವು ಭಗವಂತನ ಮುಂದೆ ನೀವು ಮಹಾರಾಜರು ಇದ್ರ ಆಯ್ತು, ಇಲ್ಲೇ ಇದ್ರ ಆಯ್ತು, ರುಮಾಲ್ ಮಾಡಬೇಕು, ಇದ್ರು ಆಯ್ತು, ಇಲ್ಲೇ ಇದ್ರು ಆಯ್ತು, ನಿಮ್ ಮನೆಯೊಳಗೆ ದೇವರು ಇದ್ರು ಆಯ್ತು, ಇಲ್ಲೇ ಇದ್ರು ಆಯ್ತು, ಎಲ್ಲಾದ್ರೂ ಒಂದು ಕಡೆ ನಿಂತುಕೊಂಡು ಕಣ್ಣು ಮುಚ್ಚಿಕೊಂಡು ಪರಮಪ್ರಾಪ್ತಿ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಕರೆಯಲಾದ ಇದ್ದವರು ಅಂತೇನು ಒಂದು ಪುಟದಾಗ ಅವರು ಹೇಳಿದಾರೋ ಅದನ್ನು ನಾವೆಲ್ಲರೂ ಒಂದು ಸಲ ಅಂದ್ರೆ ಸಾಕು. ಇದೆಲ್ಲ ನಾವೇನು ಮತ್ತೆ ನಿಮಗೆ ಕೊಡ್ತೀವಿ ಮತ್ತು ನೀವು ಅದನ್ನು ಮನೆ ಒಳಗೆ ಪಾಠ ಮಾಡಬೇಕು. ಈಗ ನಾನು ಒಂದ್ಸಲ ಹೇಳ್ತೀನಿ, ಎಲ್ಲಾರು ಆ ರೀತಿಯಾಗಿ ಅಂದ್ರಿ ಮತ್ತು ಹೋಗು ಮುಂದೆ ಎಲ್ಲರಿಗೂ ನಾವು ಕೊಡ್ತೀವಿ. ಅರ್ಥಾತ್ ಇದಕ್ಕೂ ಸಣ್ಣನು ಮಾಡಿಸಿಕತ್ತೀವಿ, ಅದು ಸಹಿತ ಉಪಯೋಗ ಬರ್ತಾವು ಕೊಡ್ತೀವಂತೆ. ಆಮೇಲೆ ಇವನ್ನೇನದ ಉಪಾಸನಾ ಕೈಪಿಡಿ ಅಂತ ಒಂದು ಪುಸ್ತಕ ಇದೆ, ನಾನು ಇಷ್ಟ ಬುಕ್ಲೆಟ್, ಅದ್ರೊಳಗೂ ಸಹಿತ ಮೋಕ್ಷ ಪ್ರಾಪ್ತಿ ಹುಟ್ಟುವಂತದ. ನಾ ಅಗ್ನಿ ಕಳಕಳಿಯಿಂದ ಹೇಳ್ತೀನಿ ಏನು ಅಂದ್ರೆ ದಿನ ಒಂದು ಸಲ ಇಷ್ಟ ನಾವು ಓದ್ಕೋತ ಅನ್ಕೋತ ಇದ್ರು ಸಹಿತ ನಮ್ಮ ಅಂತಃಕರಣದಲ್ಲಿ ಯಾವಾಗಲೂ ಜಾಗೃತಿ ಇರ್ತದೆ. ನಮ್ಮ ಅಂತಃಕರಣ ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಲಿಕ್ಕೆ ನಾನು ಹುಟ್ಟಿ ಬಂದೀನಿ, ಏನ್ ಸಾಧಿಸಿದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ ಅನ್ನೋ ಕಡೆಗೆ ಲಕ್ಷ್ಯ ಕೊಡ್ಬೇಕು ಅಂದ್ರೆ ಇದು ಒಂದಿಷ್ಟು ಓದಿದ್ರೆ ಸಾಕು. ಅರ್ಥಾತ್ ಅದ್ರ ಜೊತೆಗೆ ಮಹಾರಾಜ ಚರಿತ್ರೆ ಓದ್ಬೇಕು, ಪ್ರವಚನ ಓದ್ಬೇಕು, ದಿನ ನಾಮಸ್ಮರಣೆ ಮಾಡ್ಬೇಕು. ನಾವು ಕನಿಷ್ಠ ಒಂದು ಪುಟಾರಾಗಲಿ, ಒಂದು 10 15 ರಾಮನಾಮ ಬಲಿಬೇಕು. ಮತ್ತು ಅದ್ರ ಜೊತೆಗೆ ಏನು ಅಂತಂದ್ರೆ ನಾಮಸ್ಮರಣೆ ಮಾಡಬೇಕು. ಮತ್ತು ಪ್ರತಿ ದಿವಸ 1 ಸಲ ಆಗಲಿ, 3 ಸಲ, 5 ಸಲ, 11 ಸಲ ಹನುಮಾನ್ ಚಾಲೀಸ ಪಾಠ ಮಾಡಬೇಕು. ನಾವು ಬರೇ ನಾವು ನಮ್ಮ ಕರ್ತೃತ್ವದಿಂದ, ನಮ್ಮ ಪುರುಷಾರ್ಥದಿಂದ ನಾವು ಸುಖಿ ಆಗ್ತೀವಿ ಅಂತಿದ್ರೆ ಈ ಪ್ರಪಂಚ ಅನ್ನುವಂತ ಒಂದು ವೃಕ್ಷದೊಳಗಿನ ಒಂದು ಎಲಿ ಇದೀವಿ ನಾವು. ಎಲ್ಲೋ ಒಂದು ತುದಿ ಒಳಗೆ ಬೆಳೆದಿರ್ತಕ್ಕಂಥ ಒಂದು ಚೂರು ಎಲಿ ಇದ್ದಾಗ ನಾವು ಹುಣಸಿ ಗಿಡದಾಗಿನ ಒಂದು ಎಲಿ ಏನ್ ಮಾಡ್ಲಿಕ್ಕೆ ಶಕ್ಯದ? ಆ ಹುಣಸಿ ಗಿಡದ ವ್ಯವಸ್ಥಾಪನೆ ಮಾಡ್ಲಿಕ್ಕೆ ಶಕ್ಯದೆ. ಎಲ್ಲೋ ಒಂದು ಕಡೆಗೆ ಎಲಿನೋ, ಹೂನೋ, ಮಗ್ಗಿನೋ, ಕಾಯಿನೋ ಆಗಿ ಹುಟ್ಟಿ ಬಂದು ಹಣ್ಣಾದ್ವಿ ಅಂದ್ರೆ ಬಿದ್ದು ಹೋಗುವಂತ ಈ ಜೀವನದಲ್ಲಿ ಸುಳ್ಳು ನಾನು ಹಂಗ ಮಾಡ್ತೀನಿ, ನಾನು ಹೆಣ್ಣು ಮಾಡ್ತೀನಿ ಅಂತ ಬಿಗದಾಡಿದಾಗ ಏನಾಗ್ತದ? ಇವತ್ತಿಲ್ಲ ನಾಳೆ ನಮ್ಮ ಕೂದಲೆಲ್ಲ ಹಣ್ಣಾಗಿ, ತಲೆ ಎಲ್ಲ ಬೆಳಗಾಗಿ, ಬಾಯಿನ ಹಲ್ಲು ಹೋಗಿ, ಬಾಯಿಂದ ಜೋರಿಸ್ಕೊಂಡು ಕತ್ತಿ ಒಂದು ಪ್ಯಾಪ್ಯ ಮಾಡ್ಕೋತ ಮನೆಯಾಗಿನ ಮಂದಿನೂ ಧಿಕ್ಕಾರ ಮಾಡ್ತಾರೆ, ಹೊರಗಿನವರು ಧಿಕ್ಕಾರ ಮಾಡ್ತಾರೆ. ಅಂತ ಸಮಯದೊಳಗೆ ಪಶ್ಚಾತ್ತಾಪ ಹೊರತು ನಮ್ಮ ಕೈಗೆ ಇನ್ನೇನು ಹತ್ತುವುದಿಲ್ಲ. ಆದ್ರಿಂದ ಅಂಥ ಸಮಯದಲ್ಲಿ ನಮ್ಗೆ ಸಮಾಧಾನ ಇರಬೇಕು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಮಹಾರಾಜರು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏನು ಅಂದ್ರೆ ಮಹಾರಾಜರಿಗೆ ಒಬ್ರು ಬಂದು ಏನಂದ್ರು, ಮಹಾರಾಜ ನಾವು ಕಾಲೇಜ್ ತೆಗಿಬೇಕಂತ ಮಾಡೀನಿ ಅಂತ. ಮಹಾರಾಜರು ನಾವು ಉಬ್ರಾಯಿನ ಶಾಲಿನ ಕಲ್ತಿಲ್ಲ, ಆ ಶಾಲೆ ಹೋಗಿದ್ದ 1 ತಿಂಗಳು 2 ತಿಂಗಳು, ನಾನು ಈ ಕಾಲೇಜ್ ಗಿರೇಜ್ ಏನ್ ಗೊತ್ತಾಗೋದಿಲ್ಪ. ಅವಾಗ ಮಹಾರಾಜರಂದ್ರು ಆದ್ರೂ ಸಹಿತ ನಾನು ಗೋಂದಾವಳಿ ಒಂದು ಶಾಲೆ ತೆಗೆದೀನಿ ಅಂತ. ಅವ್ರು ಕೇಳಿ ನಿಮ್ ಶಾಲೆಗೆ ಏನ್ ಕಲಿಸ್ತೀರಿ ಅಂತ. ನಮ್ ಶಾಲೆಗೆ ನಾನು ಸಾಯ್ಲಿಕ್ಕೆ ಕಲಿಸ್ತೀನಿ. ನೋಡ್ರಿ, ಸತ್ಪುರುಷರ ಶಾಲೆಗೆ ನಮ್ಗೆ ಸಾಯ್ಲಿಕ್ಕೆ ಕಲಿಸ್ತಾರ. ಸಾಯ್ಲಿಕ್ಕೆ ಏನ್ರಿ ಯಾರು ಕಲಿಸೋದ್ರೆ ನಾವು ಹೋಗೇ ಬಿಡ್ತೀವಿ. ಹಂಗಲ್ಲ, ಹಿಂಗ ಸಾಯ್ಲಿಕ್ಕೆ ಬರ್ಬೇಕಲ್ಲ, ತಿರುಗಲ್ಲೂ ಸತ್ತಿರಬಾರ್ದ, ಹಂಗ ಸಾಯ್ಲಿಕ್ಕೆ ಬರ್ಬೇಕು. ಅಂದ್ರೆ ಹೆಂಗ್ ಸಾಯ್ಬೇಕು ಅಂದ್ರೆ ಶಾಂತವಾಗಿ, ನಿರ್ವಾಸನ ಆಗಿ, ನಿರ್ವಿಕಾರ ಆಗಿ, ವಾರ್ಧಕ್ಯ ಎಲ್ಲ ಸಮಾಧಾನದಲ್ಲಿ ಕಳೆದು ಹೋದ್ರೆ ತಿರುಗಿ ಜನ್ಮ ಇಲ್ಲ, ಮರಣ ಇಲ್ಲ. ಇಲ್ಲೇ ಇದ್ರೆ ಅದು ಹೋದ್ರೆ ಕರ್ಕೋತ ನಮ್ಮನ್ನ ನೋಡಿ ಮನಿ ಮಂದಿ ಅಳುದು, ಮನಿ ಮಂದಿ ನೋಡಿ ನಾವು ಅಳುದು, ಇಷ್ಟೆಲ್ಲ ಮಾಡಿ ನಾವು ಬೆಳಗಾವದಾಗ ಒಬ್ರು ಮನೆಗೆ ಹೋಗಿದ್ವಿ. ದೊಡ್ಡ ಶ್ರೀಮಂತರು ಕರ್ಕೊಂಡು ಹೋದ್ರೆ ನಮ್ಮನ್ನ ಒಳಗೆ ಅವ್ರ ಅಪ್ಪನ ಭೇಟಿ ಮಾಡಿಸ್ತೀವಿ ಬಂದಿ ಅಂತ ನಮ್ಮ ಕರೀತಾ, ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೋಗಿ ನೋಡ್ತೀವಿ. ಪ್ಯಾಲೇಸ್ ಆಗಿ ಮುದುಕ್ ನಿಂತ್ಕೊಂಡಿದ್ದ, ಒಂದು ಅಡ್ಡ ನೀರ್ ಕೂಡ ದಿಕ್ಕಿಲ್ಲ, ಬಾಯಿಯಿಂದ ತೋರಿಸ್ಕೊಂತಿತ್ತು ಅನ್ಕೊಂಡ್ರೆ ಇಲ್ಲೆಲ್ಲ ನಾನ ಮಾಡಿದ್ರಿ ಅಂತ ಇದೆಲ್ಲ ನಾನೇ ಮಾಡಿದ್ದೆ ಅಂತ ಕಲಿತು. ಈಗ ಒಂದು ಅಡ್ಡ ನೀರ್ ಕೂಡ ದಿಕ್ಕಿಲ್ಲ, ಇದಕ್ಕೇನ್ ಮಾಡಿ ಸಮಾಧಾನ ಇಲ್ರಿ, ಮನಸ್ಸಿನ ಸಮಾಧಾನ ಇಲ್ರಿ ಅಂತ ಯಾಕೆ ಬರ್ತದ ಅಂತೆ. ಸಮಾಧಾನಕ್ಕಾಗಿ ಅಂತ ಏನ್ ಮಾಡಿದೀನಿ ನೀನು? ಬರೀ ದುಡ್ಡು ಗಳಿಸ್ಕೊತ ಹೋದಿ. ಈಗ ಈ ಪರಿಸ್ಥಿತಿ ಒಳಗೆ ಏನ್ ಮಾಡ್ತೀವಿ? ಅರ್ಥಾತ್ ಏನು ಅಂತಂದ್ರ
ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವಲ್ಯಜ ಪರಿವಾರ ರಕ್ತಃ. ದುಡ್ಡು ಗಳಿಸಿ ತನ್ನ ಮನ್ಯಾಗ ಕೊಡ್ಲಿಕ್ಕೆ ಕಾಫಿ ಕುಡಿದ್ರೆ, ಚಹಾ ಕುಡಿದ್ರೆ, ಉಪ್ಪಿಟ್ಟು ತಿಂದ್ರೆ ಅಂತಾರೆ. ನಾಳೆಲ್ಲ ನೌಕರಿ ಹೋತು, ಅರ್ಥಾತ್ ಏನು ಅಂದ್ರೆ ಪಗಾರ ಬರಲಿಲ್ಲ, ಅರ್ಥಾತ್ ರಿಟೈರ್ ಆದ್ವಿ, ಫಂಡ್ ಹೋತು, ಏನಾರ ಆಯ್ತು, ಗಡಬಡಿ ಆಯ್ತು, ದುಡ್ಡಿಲ್ಲ, ಕೂಡಿ ಯಾರು ಮನೆ ಒಳಗ ಅವನು ಕಪ್ ಕಾಫಿ ಮಾಡಿ ಕೊಡ್ತೀನಿ ಕೂಡಲೇ ತುಂಬೇಲಿ ಈ ಮಗ ಬಂದಲ್ಲ ಆಫೀಸ್ನಿಂದ ಅವನಿಗೆಲ್ಲ ಕಾಫಿ ಮಾಡ್ಬೇಕು, ಚಹಾ ಮಾಡ್ಬೇಕು, ಇದೇ ಬೇಕಿರ್ತಿಲ್ಲ, ಆಮೇಲೆ ಮಾಡ್ಕೊಡ್ತೀನಿ ಕೊಡ್ರಂತ ಈ ಪರಿಸ್ಥಿತಿ ಬರ್ತದೆ. ಅದಕ್ಕಿಂತಲೂ ಇವಾಗಿಂದಲೇ ನಾವು ತಯಾರಾಗ್ಬೇಕು, ಸಮಾಧಾನದೇ ಇಲ್ಲಿಗೆ ಬರ್ಬೇಕು. ಆದ್ರಿಂದ ಏನಾದ್ರೂ ನಾವು ಭಗವಂತನು ಸದ್ಗುರುಗಳಿಗೆ ಶರಣ ಹೋಗ್ಬೇಕು, ನಾಮಸ್ಮರಣೆ ಮಾಡಬೇಕು ಅನ್ನೋ ಕಳಕಳಿಯಿಂದ ನಾವು ಇವತ್ತು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾಪ್ತವಾದದ್ದು ಮುಖ್ಯವಾಗಿಟ್ಟುಕೊಂಡು, ಅದೇ ರೀತಿಯಾಗಿ ನಮ್ಮ ಬ್ಯಾಟಿಯ ಆ ಗ್ರಾಮ ಪುರೋಹಿತ್ ಅವರು ಅವ್ರ ತಾಯಿದೇನದನು ಇಲ್ಲೇ ಇದನ್ನ ತುಲಾಭಾರ ಮಾಡ್ತೀವಿ ಅಂದಾಗ ಅದು ನಿಜವಾಗಿಯೂ ಅವರು ಮಹಾರಾಜರ ಬಗ್ಗೆ ಇರ್ತಕ್ಕಂಥ ಅವ್ರ ನಿಷ್ಠಾ ಅನ್ನೋದು ವ್ಯಕ್ತ ಆಗ್ತದೆ. ಆಮೇಲೆ ನಮಗೂ ಮಾಡ್ತೀವಿ ಅಂದಾಗ ನಮ್ಗೆಲ್ಲ ಬಹಳ ಕೂಡ್ಲಿಕ್ಕೂ ಆಗುವುದಿಲ್ಲ, ಅದು ಸಹಿತ ಒಂದು ಅಪೇಕ್ಷೆ ಆದ. ಅದೇ ರೀತಿಯಾಗಿ ಇವತ್ತು ಅವರು ಪ್ರಸಾದವನ್ನು ಇಲ್ಲಿ ಮಾಡಿಸಿದ್ದಾರೆ. ಮಹಾರಾಜರು ಅವ್ರಿಗೆ ನಮಗ ನಿಮಗ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಿ ಮುಖ್ಯವಾಗಿ ಕೊನೆಗೆ ಒಂದು ಎಲ್ಲಾರು ಒಂದ್ಸಲ ಅಂದ್ರೆ ಆಮೇಲೆ ಎಲ್ಲಾರಿಗೂ ಇದನ್ನು ಕೊಡ್ತೀವಿ. ಸದ್ಯಕ್ಕೆ ಅಲ್ಲ ಎಬ್ಸೋದಿಲ್ಲ, ಆಮೇಲೆ ನಾವು ಗ್ರಹಿಸಿರ್ತೀವಿ. ಎಲ್ಲಾರು ಇದನ್ನ ಊಟ ಪ್ರಸಾದ ಮಾಡಿ ಹೋಗುವುದು ಇಟ್ಕೊಂಡು ಹೋಗ್ಲಿ. ಮನೆ ಒಳಗೆ ಒಂದ್ ಕಡೆಗೆ ಇದನ್ನ ಪ್ರೇಮ ಹಾಕಿಸಿ ಇಟ್ಕೊಡ್ಲಿ. ಪ್ರತಿ ದಿವಸ ಸ್ನಾನ ಆದ್ಮೇಲೆ ಇದನ್ನು ಇಟ್ಕೊಂಡು ಬ್ರಹ್ಮಾನಂದ ಮಹಾರಾಜ ನಮಸ್ಕಾರ ಮಾಡಿ ಒಂದ್ಸಲ ಎಲ್ಲಾರು ಪಾಠ ಮಾಡ್ಕೋತ ಇದ್ವಿ ಅಂದ್ರೆ ನಾವು ಏನ್ ಮಾಡಬೇಕು, ಏನ್ ಮುಖ್ಯವಾಗಿ ಸಾಧಿಸ್ಬೇಕು ಅನ್ನೋದು ನಮ್ಮ ತಲೆಯಾಗ ಉಳಿತದೆ. ಆದ್ರಿಂದ ನಾ ಹೇಳ್ತೀನಿ, ಒಂದ್ಸಲ ಎಲ್ಲಾರು ಹೇಳುದು. ಮೋಕ್ಷ ಪ್ರಾಪ್ತಿಯ ಗುಟ್ಟು ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಅತ್ಯಂತ ಕಳಕಳಿಯಿಂದ ಬರೆದಿಟ್ಟ ಸರ್ವಶಾಸ್ತ್ರಗಳ ಸಾರವಾದ ಮೋಕ್ಷ ಪ್ರಾಪ್ತಿಯ ಪರಮ ಪ್ರಾಪ್ತಿಯ ಹಾಗೂ ಸದ್ಗತಿ ಆಗಬೇಕೆಂದು ಪೂರ್ಣ ಇಚ್ಛಾ ಖರೇ ಇರಾದ ಇದ್ದವರು ಸದಾ ಸರ್ವದಾ ಅಖಂಡ ರಾಮನಾಮ ಸ್ಮರಣೆ ಮಾಡಬೇಕು. ಅಹೇತುಕ ಅವ್ಯವಿಚಾರಿಣಿ ಶ್ರೀರಾಮ ಭಕ್ತಿ ಮಾಡಿ ಪ್ರಾರ್ಥರಾಗಬೇಕು. ಈ ಘೋರ ಕಲಿಯುಗದಲ್ಲಿ ಪಾರಾಗಬೇಕಾದರೆ ಭಗವದ್ಭಕ್ತಿ ರಾಮನಾಮ ಸ್ಮರಣದ ಹೊರತು ಎರಡನೇ ಉಪಾಯ ಯಾವುದೂ ಇಲ್ಲ. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವೈರಾಗ್ಯ, ಸಮಾಧಾನ, ವಿವೇಕ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದೇ ದೊರೆಯುತ್ತವೆ. ಕಾಮಕ್ರೋಧಾದಿ ಷಟ್ ವೈರಿಗಳು ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ನನ್ನ ಕಡೆ ಪಾರಮಾರ್ಥಕ್ಕೆ ವಿಘ್ನ ಮಾಡತಕ್ಕಂಥ ದಂಭ ಅಹಂಕಾರಾದಿಗಳು ನಮ್ಮಂತ
ತಮ್ಮಷ್ಟಕ್ಕೆ ತಾವೇ ಲಯ ಹೊಂದುತ್ತವೆ. ಸಾಧು ಸಂಗತಿ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋದಿತ ಭಗವತ್ ಚರ್ಚಾ ಭಗವದ್ ಗುಣಾನುವರ್ಣನ ರಾಮನಾಮಸ್ಮರಣ ಸದುಪದೇಶ ಅಹೋರಾತ್ರ ನಡೆದಿರುತ್ತದೆ. ಅಲ್ಲಿ ವಾಸ ಮಾಡಿದವರಿಗೆ ಅದನ್ನೆಲ್ಲ ಕೇಳಿ ಕೇಳಿ ಭಗವಂತನಲ್ಲಿ ಸದಾಕಾಲ ವೃತ್ತಿಯಾಗುತ್ತದೆ. ಪರಮಾತ್ಮನಲ್ಲಿ ವೃತ್ತಿಲಯವಾದರೆ ಜೀವನ್ ಮುಕ್ತನಾಗುತ್ತಾನೆ. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಈ ಕೊಡಬೇಡಿ, ಅದರ ಕಡೆ ನೋಡ್ಕೊಂಡು ಕೂಡ್ತಾರೆ, ಇದ್ರ ಕಡೆ ಲಕ್ಷ ಕೊಡ್ಬೋದು. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧವಾಗದೇ ಇರಲಿಕ್ಕೆ ಸದೋದಿತ ಭಗವದ್ ಅನುಸಂಧಾನವೇ ಕಾರಣ. ಕೂತಾಗ, ನಿಂತಾಗ, ಮಲಗಿದಾಗ, ಹೋಗುವಾಗ, ಬರುವಾಗ ಸದಾ ಸರ್ವದಾ ರಾಮ ಧ್ಯಾನ ಮಾಡುತ್ತಿರಬೇಕು. ರಾಮನಾಮ ಬಿಟ್ಟು ವಿಷಯದ ಕಡೆಗೆ ಹೋಗಲಿಕ್ಕೆ ವೃತ್ತಿಗೆ ಸೌಡು ಕೊಡಬಾರದು. ಹೇ ರಾಮ, ಹೇ ದಯಾನಿದೆ, ನನ್ನ ಎಂದು ಉದ್ಧಾರ ಮಾಡ್ತೀವಿ, ನಿನ್ನ ಸಗುಣ ಮೂರ್ತಿ ಎಂದು ಕಂಡೇನು. ರಾಮ, ತೀವ್ರ ದರ್ಶನ ಕೊಡು. ನಿನ್ನ ದರ್ಶನ ಆಗದ ಹೊರತು ಚೈನ ಇಲ್ಲ. ರಾಮ, ನಾನು ಅಗಾಧ ಪಾಪಿ ಇದ್ದೇನೆ. ನನ್ನಂಥ ಕೆಟ್ಟವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಹೇ ದಯಾ ಸಮುದ್ರ, ಶ್ರೀರಾಮ, ತೀವ್ರವಾಗಿ ಭವಸಮುದ್ರವನ್ನು ದಾಟಿಸು. ಸಂತತಿ, ಸಂಪತ್ತಿ ಮೊದಲಾದ ಐಹಿಕ ಪಾರತ್ರಿಕ ಸುಖವು ಏನೂ ಬೇಡ. ನಿನ್ನ ಪಾದದಲ್ಲಿ ದೃಢ ಭಕ್ತಿ ಕೊಡು. ನನ್ನ ನಾಲಿಗೆಯಲ್ಲಿ ಸದಾ ರಾಮ, ನಿನ್ನ ನಾಮವಿರಲಿ. ಕಿವಿಗಳು ರಾಮ, ನಿನ್ನ ಕಥಾ ಕೇಳಲಿ. ಮಸ್ತಕವು ರಾಮ, ನಿನ್ನ ಪಾದಕ್ಕೆ ಸಾಷ್ಟಾಂಗ ಹಾಕಲಿ. ಕೈಗಳಿಂದ ರಾಮ, ನಿನ್ನ ಪೂಜಾ ಸಮ್ಮಾರ್ಜನಾದಿ ಸೇವಾ ಘಡಾಸಲಿ. ಪಾದಗಳಿಂದ ಪ್ರದಕ್ಷಿಣಾ ಘಡಾಸಲಿ. ರಾಮ, ನಾನು ಅಜ್ಞಾನಿ ಇದ್ದೀನಿ, ಏನೂ ತಿಳುವಳಿಕೆ ಇಲ್ಲ. ನೀನೇ ನನ್ನ ಹೃದಯದಲ್ಲಿ ನಿಂತು ನಿನ್ನ ಪಾದದಲ್ಲಿ ಪ್ರೇಮ ಹುಟ್ಟುವಂತೆ ಮಾಡು. ಶ್ರೀರಾಮ, ನಿನ್ನ ಹೊರತು ನನಗಾರೂ ಆಧಾರವಿಲ್ಲ. ನೀನೇ ನನ್ನ ತಂದೆ ತಾಯಿ, ಬಂಧು ಬಳಗ, ಹೇ ಕೃಪಾಸಾಗರ. ಶ್ರೀರಾಮ, ಅಜ್ಞಾನ ಧ್ವಾಂತ ನಿವಾರಣ, ನೀನೇ ಗತಿ ಎಂದು ಅನನ್ಯ ಭಾವದಿಂದ ಶರಣು ಹೋಗಬೇಕು. ಸಹಸಾ ಪಾಪ ಮಾರ್ಗದ ಕಡೆ ಪ್ರವೃತ್ತಿ ಇರಬಾರದು. ಸುಳ್ಳು ಕೆಲಸಕ್ಕೆ
ಹೋಗಬಾರದು. ಜನರು ನಿಂದ ಮಾಡಿದರೆ ವಿಷಾದ ಪಡಬಾರದು. ಸ್ತುತಿ ಮಾಡಿದರೆ ಹರ್ಷ ಪಡಬಾರದು. ಜನರ ನಿಂದಾ ಸ್ತುತಿ ಮಾಡಬಾರದು. ಸರ್ವತ್ರದಲ್ಲಿ ಪರಮಾತ್ಮನಿದ್ದಾನೆ. ಹೆಂಡರು, ಮಕ್ಕಳು, ಮನಿ, ಹೊಲ, ಸಂಪತ್ತಿ ಮೊದಲಾದ ದೃಶ್ಯ ಪದಾರ್ಥ ಮಿಥ್ಯ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ. ಅಹೋ ರಾತ್ರಿ ರಾಮ ಭಜನೆಯಲ್ಲಿಯೇ ಕಾಲಕ್ರಮಣ ಮಾಡಬೇಕು. ಜೈ ಜೈ ರಘುವೀರ ಸಮರ್ಥ. ಈಗ ಇದು ಆಗ್ತದೆ, ತುಲಾಭಾರ ಆಗ್ತದೆ. ತುಲಾಭಾರ ಹಾಕೊಂಡು ನೈವೇದ್ಯ ಆರತಿ ಆಗ್ತದೆ. ನೈವೇದ್ಯ ಆರತಿ ಆದ ಕೂಡಲೇ ನಾವು ಇಲ್ಲೇ 3 ಪ್ರದಕ್ಷಿಣೆ ಹಾಕುವುದು ಮಹಾರಾಜನಿಗೆ. ಅದಾದ್ಮೇಲೆ ಪ್ರಸಾದ. ಇಲ್ಲಿ ಬರ್ಬೇಕು. ತುಲಾಭಾರದ ಎಲ್ಲ ಸಾಮಾನು ತಗೊಂಡ್ಬನ್ನಿ. ಇಲ್ಲಿ